Hello my dear students, welcome back to my channel. ಇವತ್ತು ಬಯೋಮಾಲಿಕ್ಯೂಲ್ಸ್ದು ಲಾಸ್ಟ್ ಪೋರ್ಷನ್ನ ಕಂಪ್ಲೀಟ್ ಮಾಡೋಣ. ಬಯೋಮಾಲಿಕ್ಯೂಲ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಪ್ರೋಟೀನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ವಿಟಮಿನ್ಸ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ಸು ಬಾಕಿ ಇತ್ತಲ್ವ. ಸೊ ಈ ಲಾಸ್ಟ್ ವೀಡಿಯೋದಲ್ಲಿ ನಾವು ವಿಟಮಿನ್ಸ್ ಮತ್ತು ಉಳಿದಿರೋ ಪೋರ್ಷನ್ಸ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ನ್ಯೂಕ್ಲಿಕ್ ಆ್ಯಸಿಡ್ಸ್ ಇದೆ, ಹಾರ್ಮೋನ್ಸ್ ಇದೆ, ಇವನ್ನೆಲ್ಲ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ವಿಟಮಿನ್ಸ್ ಅಂದರೆ ಏನು ಅಂತ ಕೇಳಿದ್ರೆ, ವಿಟಮಿನ್ಸ್ ಈಗ ನಮಗೆ ಕಾರ್ಬೋಹೈಡ್ರೇಟ್ಸು ಡೈಲಿ ಫುಡ್ಡಲ್ಲಿ ಬೇಕೇ ಬೇಕು ಅಲ್ವೇನ್ರಪ್ಪ. ಬಟ್ ಲಾರ್ಜ್ ಕ್ವಾಂಟಿಟಿಲಿ ಬೇಕು, ಬಿಕಾಸ್ ಇಟ್ ಈಸ್ ಎ ಎನರ್ಜಿ ಪರ್ಪಸ್ ಅಲ್ವಾ, ಎನರ್ಜಿ ಸೋರ್ಸು. ಹಾಗೆ ಪ್ರೋಟೀನ್ಸು ಕೂಡ ನಮ್ಮ ಬಾಡಿಯಲ್ಲಿ ಎಷ್ಟು ರಿಯಾಕ್ಷನ್ಸನ್ನು ಪರ್ಫಾರ್ಮ್ ಮಾಡೋದಕ್ಕೆ ಪ್ರೋಟೀನ್ಸು ಕೂಡ ಬೇಕು. ಬಟ್ ಕಾರ್ಬೋಹೈಡ್ರೇಟ್ಸನ್ನು ನಾವು ತಗೊಳ್ಳೋಷ್ಟು ಲೆವೆಲಲ್ಲಿ ಪ್ರೋಟೀನ್ಸನ್ನು ತಗೊಳ್ಳಲ್ಲ ಅಲ್ವಾ. ಬಟ್ ಪ್ರೋಟೀನ್ಸು ನಮ್ಮ ಬಾಡಿಗೆ ಬೇಕು. ಹಾಗೆ ವಿಟಮಿನ್ಸ್ ಅನ್ನೋದು ಕೂಡ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸು. ಓಕೆನಾ. ಸೊ ಅದೇನಾಗಬೇಕು ಅಂದರೆ ನಮಗೆ ಡೈಲಿ ಫುಡ್ಡಲ್ಲಿ ಬೇಕು, ಬಟ್ ನಾಟ್ ಇನ್ ಲಾರ್ಜ್ ಕ್ವಾಂಟಿಟಿ, ವೆರಿ ಸ್ಮಾಲ್ ಕ್ವಾಂಟಿಟಿ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಯಾರಪ್ಪ organic molecules, some organic biomolecules are required in small quantity to perform some biological action, ಅಂದರೆ ಬಯಾಲಜಿಕಲ್ ವರ್ಕನ್ನು ಪರ್ಫಾರ್ಮ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತು ಗ್ರೋತನ್ನು ಮೇಂಟೈನ್ ಮಾಡೋದಕ್ಕೆ ಕೆಲವೊಂದು ಮಾಲಿಕ್ಯೂಲ್ಸು ಸ್ಮಾಲ್ ಕ್ವಾಂಟಿಟಿಲಿ ನಮ್ಮ ಡೈಲಿ ಫುಡ್ಡಲ್ಲಿ ಬೇಕಾಗ್ತದೆ. ಅಂಥ ಮಾಲಿಕ್ಯೂಲ್ಸನ್ನು ನಾವು ವಿಟಮಿನ್ಸ್ ಅಂತೇಳಿ ಕರಿತೀವಿ. ಇಲ್ಲಿದೆ ನೋಡಿ ಡೆಫಿನಿಷನ್: ಆರ್ಗ್ಯಾನಿಕ್ ಕಾಂಪೌಂಡ್ಸ್ ರಿಕ್ವೈರ್ಡ್ ಇನ್ ದ ಡಯಟ್ ಅಂದರೆ ಫುಡ್ಡು ಇನ್ ಸ್ಮಾಲ್ ಅಮೌಂಟ್, ನಾಟ್ ಲಾರ್ಜ್ ಅಮೌಂಟ್. ಓಕೆ, ಏನಕ್ಕೆ ಬೇಕು? ಟು ಪರ್ಫಾರ್ಮ್ ಸಮ್ ಸ್ಪೆಸಿಫಿಕ್ ಬಯಾಲಜಿಕಲ್ ಫಂಕ್ಷನ್ಸ್. ಏನಕ್ಕೆ? ಟು ಮೇಂಟೈನ್ ಅವರ್ ಗ್ರೋತ್ ಮತ್ತು ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ ವಿಟಮಿನ್ಸ್ ಬೇಕಾಗ್ತದೆ. ಅರ್ಥ ಆಯ್ತಾ ವಿಟಮಿನ್ ಡೆಫಿನಿಷನ್ನು? ಸೊ ವಿಟಮಿನ್ಸಲ್ಲಿ ಎರಡು ಥರ ವಿಟಮಿನ್ಸ್ ಇದೆ ಕಣ್ರಪ್ಪ, ವಾಟರ್ ಸಾಲ್ಯುಬಲ್ ಮತ್ತು ಫ್ಯಾಟ್ ಸಾಲ್ಯುಬಲ್ ಅಂಥೇಳಿ. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳಿದ್ರೆ ನಿಮಗೆ ಬಿ ಆ್ಯಂಡ್ ಸಿ ಬರುತ್ತೆ. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳಿದ್ರೆ ADEK ಬರ್ತದೆ. ಓಕೆನಾ, ADEK ಆರ್ ದ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ಬಿ ಆ್ಯಂಡ್ ಸಿ ಆರ್ ದ ವಾಟರ್ ಸಾಲ್ಯುಬಲ್. ಹೆಸರೇ ಹೇಳುತ್ತೆ, ವಾಟರ್ ಸಾಲ್ಯುಬಲ್ ಅಂದರೆ ಇಟ್ ಡಿಸಾಲ್ವ್ಸ್ ಇನ್ ದ ವಾಟರ್. ಫ್ಯಾಟ್ ಸಾಲ್ಯುಬಲ್ ಅಂದರೆ ಫ್ಯಾಟಲ್ಲಿ ಡಿಸಾಲ್ವ್ ಆಗ್ತದೆ ಅಂತ. ಓಕೆನಾ. ಸೊ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ನ ನಾವು ಪ್ರತಿದಿನ ನಮ್ಮ ಫುಡ್ಡಲ್ಲಿ ತಗೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಅದು ವಾಟರ್ ಸಾಲ್ಯುಬಲ್ ಆಗಿರೋದ್ರಿಂದ ಅದು ನಮ್ಮ ಬಾಡಿಯಲ್ಲಿ ವಾಟರ್ಲಿ ಡಿಸಾಲ್ವ್ ಆಗಿಬಿಟ್ಟು ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗೋ ಚಾನ್ಸಸ್ ಇರ್ತದೆ. ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗೋ ಚಾನ್ಸಸ್ ಇರ್ತದೆ. ಎಕ್ಸೆಪ್ಟ್ ಅದೊಂದು ಸ್ವಲ್ಪ ಹುಷಾರಾಗಿ ನೆನ್ಪಿಟ್ಕೋಬೇಕು ನೋಡಿ. ವಿಟಮಿನ್ ಬಿನಲ್ಲಿ 4 ಥರ ಇದೆ: B1, B2, B3, B1, B2, B6, B12 ಅಂಥೇಳಿ. ಅದರಲ್ಲಿ ಇವೆಲ್ಲ ವಾಟರ್ ಸಾಲ್ಯುಬಲ್ಲೇ. ಸೊ ಹಾಗಾಗಿ ನಮಗೆ ಬಿ ಆ್ಯಂಡ್ ಸಿ ಬಾಡಿಲಿ ಸ್ಟೋರ್ ಆಗಲ್ಲ, ಯೂರಿನಲ್ಲಿ ಹೊರಟೋಗುತ್ತೆ. ನಾವು ಪ್ರತಿದಿನ ಫುಡ್ಡಲ್ಲಿ ತೊಗೊಳ್ಳೇಬೇಕು. ಆದರೆ ಒಂದು ಎಕ್ಸೆಪ್ಷನ್ ಇದೆ, ದಟ್ ಈಸ್ B12. ಸೊ B12 ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ವಾಟರ್ ಸಾಲ್ಯುಬಲ್ ಆಗಿದ್ರೂ ಕೂಡ ಇದು ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದೊಂದು ಎಕ್ಸೆಪ್ಷನ್ ಗೊತ್ತಿರಲಿ. ಅರ್ಥ ಆಯ್ತೇನ್ರಪ್ಪ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮಸ್ಟ್ ಬಿ ಸಪ್ಲೈಡ್ ರೆಗ್ಯುಲರ್ಲಿ ಇನ್ ಡಯಟ್ ಬಿಕಾಸ್ ದೇ ಆರ್ ರೆಡಿಲಿ ಎಕ್ಸ್ಕ್ರೀಟೆಡ್ ಇನ್ ದ ಯೂರಿನ್, ಕೆನಾಟ್ ಬಿ ಸ್ಟೋರ್ಡ್. ಅದಕ್ಕೆ ಬ್ರ್ಯಾಕೆಟಲ್ಲಿ ಕೊಟ್ಟು ನೋಡಿ, ಎಕ್ಸೆಪ್ಟ್ ವಿಟಮಿನ್ B12. ವಿಟಮಿನ್ B12 ವಾಟರ್ ಸಾಲ್ಯುಬಲ್ ಆದರೂ ಕೂಡ ಅದು ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಇನ್ನು ಫ್ಯಾಟ್ ಸಾಲ್ಯುಬಲ್ ನಿಮ್ಗೆ ಗೊತ್ತಿದೆ, ಫ್ಯಾಟು ಏನು ಹೊರಟೋಗಲ್ಲ ನಿಮಗೆ ಅಷ್ಟು ಬೇಗ ಬಾಡಿಯಿಂದ, ಅದೇನು ಎಕ್ಸ್ಕ್ರೀಟ್ ಆಗಲ್ಲ. ADEK ಫ್ಯಾಟಲ್ಲಿ ಸಾಲ್ಯುಬಲ್ ಆಗೋದ್ರಿಂದ ಅದು ಫ್ಯಾಟು ಸ್ಟೋರ್ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ, ಅದ್ರ ಜೊತೆಗೆ ADEK ಕೂಡ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಅರ್ಥ ಆಯ್ತೇನಪ್ಪ? ಇದು 2 ಟೈಪ್ಸ್ ಆಫ್ ದ ವಿಟಮಿನ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಈ ಪ್ರತಿಯೊಂದು ವಿಟಮಿನ್ ಇದೆಯಲ್ಲ, ಪ್ರತಿಯೊಂದು ವಿಟಮಿನ್ನು ನಮಗೆ ಬಾಡಿಯಲ್ಲಿ ತುಂಬಾ ಅವಶ್ಯಕ. ADEK ಇರ್ಬೋದು, BC ಇರ್ಬೋದು. ಬಟ್ ಈ ವಿಟಮಿನ್ಗಳು ಡಿಫಿಷಿಯನ್ಸಿ ಆದರೆ ನಮ್ಮ ಬಾಡಿಯಲ್ಲಿ ಅದರಿಂದ ಕೆಲವೊಂದು ಡಿಸೀಸಸ್ ಬರ್ತಾ ಹೋಗುತ್ತೆ. ಅದೊಂದು ಟೇಬಲ್ ಇದೆ, ನೀಟಾಗಿ ನೋಡ್ಕೊಳ್ಳಿ. ಈ ವಿಟಮಿನ್ ಎ ಇಂದ ಏನು ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಯಾವ ಕಾಯಿಲೆ ಬರ್ಬೋದು, ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಏನೇನು ಕಾಯಿಲೆಗಳು ಬರ್ತದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಯೂಶ್ವಲಿ ಎಕ್ಸಾಮ್ಸಲ್ಲಿ ಅದು ತುಂಬ ಸಲ ಬಂದು ಹೋಗಿದೆ ಕ್ವಶನ್ಸು. ಸೊ ಈ ಟೇಬಲಲ್ಲಿ ನೀಟಾಗಿ ಕೊಟ್ಟಿದ್ದಾನೆ ಯಾವ್ಯಾವ ವಿಟಮಿನ್ ಡಿಫಿಷಿಯನ್ಸಿಯಿಂದ ಯಾವ್ಯಾವ ಡಿಸೀಸ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನಿಮಗೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ಅಥವಾ ಇದನ್ನು ಝೀರೋಥಾಲ್ಮಿಯಾ ಅಂಥೇಳಿ ಕೂಡ ಕರಿತೀವಿ. ಈ 2 ವರ್ಡನ್ನು ನೆನ್ಪಿಟ್ಕೊಳ್ಳಿ. ಇನ್ನು ವಿಟಮಿನ್ ಬಿ ಹೇಳಿದೆ ನಾನು, B1 ಇದೆ, B2 ಇದೆ, B6, B12, 4 ಟೈಪ್ ಇದೆ. ಅದರಲ್ಲಿ ವಿಟಮಿನ್ B1 ಡಿಫಿಷಿಯನ್ಸಿಯಿಂದ ಬೆರಿ ಅನ್ನೋ ಕಾಯಿಲೆ ಬರ್ತದೆ. ಓಕೆನಾ. ಲಾಸ್ ಆಫ್ ಅಪಟೈಟ್ ಆರ್ ರಿಟಾರ್ಡೆಡ್ ಗ್ರೋತ್, ಅಂದರೆ ಗ್ರೋತು ಸರಿಯಾಗಿ ಆಗ್ತಿರೋದಿಲ್ಲ, ಹಸು ಸರಿಯಾಗಿ ಆಗ್ತಿರೋಲ್ಲ ಅಂಥದನ್ನ ಬೆರಿ ರೋಗ ಅಂತ ಹೇಳಿ ಕರಿತೀವಿ. ಇನ್ನು B2 ಇಂದ ಡಿಫಿಷಿಯನ್ಸಿಯಿಂದ ಕಿಲೋಸಿಸ್ ಅನ್ನೋ ಡಿಸೀಸ್ ಬರುತ್ತೆ.
ಓಕೆನಾ. ಅಂದರೆ ನಿಮ್ಮ ಮೌತಲ್ಲಿ ಲಿಪ್ಸಲ್ಲಿ ಒಡ್ಕೊಳ್ಳುತ್ತೆ ನೋಡಿ, ಕೆಲವರಿಗೆ ಸೀಳು ಬಿಟ್ಟಂಗಿರುತ್ತೆ ಲಿಪ್ಸ್, ಅದನ್ನು ಕಿಲೋಸಿಸ್ ಅಂತ ಹೇಳಿ ಕರಿತೀವಿ. ಇನ್ನು ವಿಟಮಿನ್ B6 ಇಂದ ಕನ್ವಲ್ಷನ್ಸ್ ಅನ್ನೋ ಡಿಸೀಸ್ ಬರ್ತದೆ. ವಿಟಮಿನ್ B12 ಇಂದ ಪರ್ನೀಷಿಯಸ್ ಅನೀಮಿಯಾ, ಈ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಪರ್ನೀಷಿಯಸ್ ಅನೀಮಿಯಾ ಅಂದರೆ RBC ಕೌಂಟು ಕಡಿಮೆ ಆಗೋದು. RBC ಕೌಂಟ್ ಅಂದರೆ ಗೊತ್ತಲ್ವಾ, ರೆಡ್ ಬ್ಲಡ್ ಸೆಲ್ಸ್ ಕೌಂಟು ಕಡಿಮೆ ಆಗ್ತದೆ, ಅದನ್ನು ಪರ್ನೀಷಿಯಸ್ ಅನೀಮಿಯಾ ಅಂತೇಳಿ ಕರಿತೀವಿ ಕಣ್ರಪ್ಪ. ಸೊ B1 ಇಂದ ಬೆರಿ, B2 ಇಂದ ಕಿಲೋಸಿಸ್, B6 ಇಂದ ಕನ್ವಲ್ಷನ್ಸ್, B12 ಇಂದ ಪರ್ನೀಷಿಯಸ್ ಅನಿಮಿಯಾ ಬರ್ತದೆ. ಇನ್ನು ವಿಟಮಿನ್ C ಇಂದ ಸ್ಕರ್ವಿ, ಅಂದರೆ ಕೆಲವರಿಗೆ ಟೀತಲ್ಲಿ ಆಗಾಗ ಬ್ಲಡ್ಡು ಬರ್ತಾ ಇರುತ್ತೆ, ಬ್ರಷ್ ಮಾಡಬೇಕಾದ್ರೆ ಬ್ಲಡ್ ಬರ್ತಾ ಇರುತ್ತೆ ಟೀತಲ್ಲಿ. ಸೊ ಅದನ್ನು ನಾವು ಸ್ಕರ್ವಿ ಅಂತ ಕರಿತೀವಿ, ಅದನ್ನು ಬ್ಲೀಡಿಂಗ್ ಗಮ್ಸ್ ಅಂತೇಳಿ ಕರೀತಾರೆ. ಓಕೆನಾ. ಇನ್ನು ವಿಟಮಿನ್ D ಡಿಫಿಷಿಯನ್ಸಿಯಿಂದ ನಿಮಗೆ ರಿಕೆಟ್ಸ್ ಅನ್ನೋ ಡಿಸೀಸ್ ಬರ್ತದೆ. ರಿಕೆಟ್ಸ್ ಅಂದರೆ ಬೋನ್ ಡಿಫಾರ್ಮಿಟೀಸ್ ಇನ್ ದ ಚಿಲ್ಡ್ರನ್, ಅಂದರೆ ಬೋನ್ ಸರಿಯಾಗಿ ಫಾರ್ಮ್ ಆಗಿರಲ್ಲ. ಓಕೆನಾ. ಸೊ ಅದನ್ನು ರಿಕೆಟ್ಸ್ ಅಂತ ಹೇಳಿ ಕರೀತಾರೆ. ಅದ್ರ ಜೊತೆಗೆ ಇನ್ನೆರಡಿದೆ, ವಿಟಮಿನ್ E ಮತ್ತು ವಿಟಮಿನ್ K. ವಿಟಮಿನ್ E ಇಂದ ಏನಾಗುತ್ತೆ, ನಿಮಗೆ ಮಸಲ್ಸ್ ವೀಕ್ನೆಸ್ ಆಗುತ್ತೆ, ಮಸಲ್ಸು ತುಂಬ ವೀಕ್ ಆಗುವಂಥದ್ದು ವಿಟಮಿನ್ E ಡಿಫಿಷಿಯನ್ಸಿಯಿಂದ ಬರ್ತದೆ. ಇನ್ನು ವಿಟಮಿನ್ K ಇಂದ ಏನಾಗುತ್ತೆ ಅಂದರೆ, ನಿಮ್ಮ ಈಗ ಯಾವುದೋ ಒಂದು ಕೈ ಅಥವಾ ಕಾಲಲ್ಲಿ ನಿಮಗೆ ಗಾಯ ಆಯಿತು, ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಬ್ಲಡ್ ಕಂಟಿನ್ಯೂಸ್ ಆಗಿ ಹಾಗೆ ಫ್ಲೋ ಆಗ್ತಾ ಇರೋದಿಲ್ಲ ಅಲ್ವೇನ್ರಪ್ಪ, ಯಾವುದೋ ಒಂದು ಟೈಮಲ್ಲಿ ಆ ಬ್ಲಡ್ ಫ್ಲೋ ಸ್ಟಾಪ್ ಆಗುತ್ತೆ. ಹೇಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಹೇಳ್ತೀವಿ, ಆ ಬ್ಲಡ್ ಕ್ಲಾಟ್ ಆಗೋದ್ರಿಂದ ಬ್ಲಡ್ ಫ್ಲೋ ಸ್ಟಾಪ್ ಆಗುತ್ತೆ. ಸೊ ವಿಟಮಿನ್ K ಡೆಫಿಷಿಯನ್ಸಿಯಿಂದ ನಿಮಗೆ ಬ್ಲಡ್ ಬೇಗ ಕ್ಲಾಟ್ ಆಗಲ್ಲ. ಯಾವುದೊಂದು ಗಾಯ ಆಯಿತು ಅಂತ ಹೇಳಿದ್ರೆ ಬ್ಲಡ್ ಬೇಗ ಕ್ಲಾಟ್ ಆಗಲ್ಲ. ಬ್ಲಡ್ ಬೇಗ ಕ್ಲಾಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ವಿಟಮಿನ್ K ಕರೆಕ್ಟಾಗಿ ತೊಗೋಬೇಕು, ಇಲ್ಲಾಂದರೆ ಬ್ಲಡ್ ಕ್ಲಾಟಿಂಗ್ ಟೈಮ್ ಜಾಸ್ತಿ ಆಗ್ತದೆ. ಸೊ ಅರ್ಥ ಆಯ್ತೇನಪ್ಪ, ಯಾವ್ಯಾವ ವಿಟಮಿನ್ ಡಿಫಿಷಿಯನ್ಸಿಯಿಂದ ಯಾವ್ಯಾವ ಡಿಸೀಸಸ್ ಬರ್ತದೆ ಅಂತ ಇನ್ನೊಂದ್ಸಲ ನೋಡ್ಕೊಳ್ಳಿ. ವಿಟಮಿನ್ A ಇಂದ ಝೀರೋಥಾಲ್ಮಿಯಾ ಆರ್ ನೈಟ್ ಬ್ಲೈಂಡ್ನೆಸ್, B1 ಬೆರಿ, B2 ಕಿಲೋಸಿಸ್, B6 ಕನ್ವಲ್ಷನ್, B12 ಪರ್ನೀಷಿಯಸ್ ಅನಿಮಿಯಾ, ವಿಟಮಿನ್ B6 ಸ್ಕರ್ವಿ, ವಿಟಮಿನ್ D ರಿಕೆಟ್ಸ್, ಆ್ಯಂಡ್ ವಿಟಮಿನ್ E ಮಸಲ್ ವೀಕ್ನೆಸ್, ಆ್ಯಂಡ್ ವಿಟಮಿನ್ K ಬ್ಲಡ್ ಕ್ಲಾಟಿಂಗ್ ಟೈಮ್ ಇನ್ಕ್ರೀಸ್ ಆಗೋದು. ಬಟ್ ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ನೀವು ತಿಳ್ಕೊಬೇಕಿಲ್ಲಿ, ಅದೇನು ಅಂತ ಹೇಳಿದ್ರೆ, ಕೆಲವೊಂದು ಬ್ರ್ಯಾಕೆಟ್ ಹಾಕಿ ಕೊಟ್ಟಿದ್ದಾರೆ ನೋಡಿ. ವಿಟಮಿನ್ B1ಗೆ ಬ್ರ್ಯಾಕೆಟಲ್ಲಿ ಥಯಮಿನ್ ಅಂತ ಕೊಟ್ಟಿದ್ದಾರೆ, ವಿಟಮಿನ್ B2ಗೆ ರಿಬೋಫ್ಲಾವಿನ್ ಅಂತ ಕೊಟ್ಟಿದ್ದಾರೆ. ಇದು ಕೆಮಿಕಲ್ ನೇಮ್. ವಿಟಮಿನ್ B1 ಕೆಮಿಕಲ್ ನೇಮ್ ಯಾವುದು, ಥಯಮಿನ್. ವಿಟಮಿನ್ B2 ರಿಬೋಫ್ಲಾವಿನ್. ಈ ನೇಮಕ್ಕೂ ಕೂಡ ನೀವು ತಿಳ್ಕೊಂಡಿರಬೇಕು. ಎಲ್ಲರಿಗೂ ಕೊಟ್ಟಿಲ್ಲ ನೋಡಿ, ಅವರು ಎಲ್ರಿಗೂ ಕೊಟ್ಟಿದ್ದಾರೆ ಏನರಪ್ಪ, ಇಲ್ಲ ತಾನೆ. B1 ಕೊಟ್ಟಿದ್ದಾರೆ, B2 ಕೊಟ್ಟಿದ್ದಾರೆ, ಹಾಗೆ B6 ಪಿರಿಡಾಕ್ಸಿನ್ ಅಂತ ಹೇಳಿಬಿಟ್ಟು. ವಿಟಮಿನ್ Cಗೆ ಆಸ್ಕಾರ್ಬಿಕ್ ಆ್ಯಸಿಡ್. ದಯವಿಟ್ಟು ಈ 4 ನೇಮನ್ನು ಡಿಸೀಸ್ ಜೊತೆಗೆ ಈ 4 ನೇಮನ್ನು ಕೂಡ ಕೆಮಿಕಲ್ ನೇಮನ್ನು ತಿಳ್ಕೊಳ್ಳಿ. ತುಂಬ ಸಲ ಕೇಳಿದ್ದಾರೆ. B1ಗೆ ಥಯಮಿನ್, B2ಗೆ ರಿಬೋಫ್ಲಾವಿನ್, B6ಗೆ ಪಿರಿಡಾಕ್ಸಿನ್, ವಿಟಮಿನ್ Cಗೆ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಕೆಮಿಕಲ್ ನೇಮ್ಸ್ ಇವು. ಅರ್ಥ ಆಯ್ತೇನ್ರಪ್ಪ. ಇಷ್ಟು ವಿಟಮಿನ್ಸ್ ಬಗ್ಗೆ ನೀವು ತಿಳ್ಕೊಬೇಕು. ಇಷ್ಟೇ ವಿಟಮಿನ್ಸ್ ಇರೋದು. ಸೊ ಏನೇನು ಕಲ್ತ್ವಿ ವಿಟಮಿನ್ಸಿಂದಲ್ಲಿ, ವಿಟಮಿನ್ಸ್ ಅಂದರೆ ಏನು ಡೆಫಿನೇಷನ್ ತಿಳ್ಕೊಳ್ಳಿ. 2 ಟೈಪ್ಸ್ ಇದೆ, ಅವುಗಳಿಗೆ ಎಕ್ಸಾಂಪಲ್ ತಿಳ್ಕೊಳ್ಳಿ. ವಾಟರ್ ಸಾಲ್ಯುಬಲ್ ಯಾವುದು, ಫ್ಯಾಟ್ ಸಾಲ್ಯುಬಲ್ ಯಾವುದು. ಬಟ್ ಆ ವಾಟರ್ ಸಾಲ್ಯುಬಲ್ ಒಂದು ಎಕ್ಸೆಪ್ಷನ್ ಇದೆ, B12 ನೆನ್ಪಿಟ್ಕೊಳ್ಳಿ. ಮತ್ತು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ನ ಪ್ರತಿದಿನ ಫುಡ್ಡಲ್ಲಿ ತೊಗೊಳ್ಳೇಬೇಕು. ರೀಸನ್ ಏನು, ಅದು ಯೂರಿನಲ್ಲಿ ಎಕ್ಸ್ಕ್ರೀಟ್ ಆಗೋದ್ರಿಂದ. ಆಮೇಲೆ ವಿಟಮಿನ್ಸಲ್ಲಿ ಯಾವ್ಯಾವ ವಿಟಮಿನ್ ಡಿಫಿಷಿಯನ್ಸಿಯಿಂದ ಏನೇನು ಡಿಸೀಸಸ್ ಬರ್ತದೆ, ಮತ್ತು ಯಾವ್ಯಾವ ವಿಟಮಿನ್ಗೆ ನಾವು ಕೆಮಿಕಲ್ ನೇಮನ್ನು ಹೇಳಿದ್ದೀವಿ, ಆ ಕೆಮಿಕಲ್ ನೇಮನ್ನು ತಿಳ್ಕೋಬೇಕು. ಇದಿಷ್ಟು ವಿಟಮಿನ್ಸ್ ಕಂಡ್ರೆ. ಓಕೆ. ಸೊ ವಿಟಮಿನ್ಸ್ ಅರ್ಥ ಆಗಿದರೆ ಲಾಸ್ಟ್ ಮಾಲಿಕ್ಯೂಲ್ಸು, ಬಯೋಮಾಲಿಕ್ಯೂಲ್ಸು. ಈಗ ಹೆರಿಡಿಟಿ, ಮೇಯ್ನಾಗಿ ಹೆರಿಡಿಟಿ ಅಲ್ವೇನ್ರಪ್ಪ. ಸೊ ಹೆರಿಡಿಟಿಗೆ ಮೇಜರಾಗಿ ಕಾರಣ ಆಗಿರುವಂಥ ಮಾಲಿಕ್ಯೂಲ್ಸ್ ಯಾವುದು ಅಂತ ಹೇಳಿದ್ರೆ, ನಮ್ಮ ಸೆಲ್ಲಲ್ಲಿರುವಂಥ ಕ್ರೋಮೋಸೋಮ್ಸ್. ಯಾರಪ್ಪ, ಕ್ರೋಮೋಸೋಮ್ಸ್. ಇದು ನಮ್ಮ ಹೆರಿಡಿಟಿಗೆ ಕಾರಣ ಆಗಿರುವಂಥ ಮಾಲಿಕ್ಯೂಲ್ಸ್ ಎಲ್ಲಿ ಸೆಲ್ಲಲ್ಲಿರುತ್ತೆ. ಹಾಗೆ ಈ ಕ್ರೋಮೋಸೋಮ್ಸ್ ಯಾವುದರಿಂದ ಆಗಿರುತ್ತೆ, 2 ಮಾಲಿಕ್ಯೂಲ್ಸ್ ಆಗಿರುತ್ತೆ. ಒಂದು ಪ್ರೋಟೀನಿಂದ ಆಗಿರುತ್ತೆ, ಜೊತೆಗೆ ನ್ಯೂಕ್ಲಿಕ್ ಆ್ಯಸಿಡ್ಸಿಂದ ಆಗಿರುತ್ತೆ. ಓಕೆ. ಈಗ ನಾವು ಆಲ್ರೆಡಿ ಪ್ರೋಟೀನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದ್ಯಾವುದು ಹೊಸ ವರ್ಡ್ ಬರ್ತಾ ಇದೆಯಲ್ಲ, ನ್ಯೂಕ್ಲಿಕ್ ಆ್ಯಸಿಡ್ಸು, ಇದ್ರ ಬಗ್ಗೆ ತಿಳ್ಕೋಬೇಕು. ಈ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ 2 ಥರ ಇದೆ, ಒಂದು RNA ಮತ್ತೊಂದು DNA. ಸೊ RNA ಅಂದರೆ ಏನಪ್ಪ, ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ಸ್. ಈ ಬಯಾಲಜಿ ಸ್ಟೂಡೆಂಟ್ಸ್ಗಂತೂ ಭಾಳ ಈಸಿಯಾಗಿ ಅರ್ಥ ಆಗೋಗುತ್ತಿದ್ದು ಅಲ್ವಾ, ತುಂಬ ಸಲ ಕಲ್ತಿರ್ತೀರ ನೀವು. DNA ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಹೇಳ್ಬಿಟ್ಟು. ಈಗ ನಾವು ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ RNA ಮತ್ತು DNA ಫಾರ್ಮ್ ಮಾಡೋದು ಹೇಗೆ ಅಂತ ಕಲಿತಾ ಹೋಗ್ತೀವಿ. ದಟ್ ಈಸ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಅರ್ಥ ಆಯ್ತೇನಪ್ಪ. ಇಲ್ಲಿ ನೋಡಿ, ಇಲ್ಲಿದೆ ಹೆರಿಡಿಟಿ ಅನ್ನೋದು ಯಾರಿಂದ ಬರುತ್ತೆ, ಕ್ರೋಮೋಸೋಮ್ಸ್.
ಆ ಕ್ರೋಮೋಸೋಮ್ಸ್ ಯಾರಿಂದ ಆಗಿದೆ? ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ಸಿಂದ ಆಗಿದೆ. ನಾವು ಪ್ರೋಟೀನ್ಸ್ ಬಗ್ಗೆ ಕಲ್ತಾಗಿರೋದ್ರಿಂದ ನೆಕ್ಸ್ಟ್ ಯಾರ ಬಗ್ಗೆ ಕಲಿತಾ ಹೋಗ್ತೀವಿ? ನ್ಯೂಕ್ಲಿಕ್ ಆ್ಯಸಿಡ್ಸ್. ಆ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ 2 ಥರ ಇದೆ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ಸ್, DNA, ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ಸ್, RNA. ನಾನೇನು ಹೇಳಿದ್ನೋ ಎಕ್ಸಾಕ್ಟ್ ಅದೇ ಸ್ಟೇಟ್ಮೆಂಟ್ಗಳಿಲ್ಲಿದೆ, ಅಥವಾ ಇಲ್ಲಿರೋದನ್ನೇ ನಾನು ಎಕ್ಸಾಕ್ಟಾಗಿ ಹೇಳಿದ್ದೀನಿ. ಅರ್ಥ ಆಯ್ತೇನ್ರಪ್ಪ? ಓಕೆ. ಸೊ ಈಗ ಈ RNA DNA ಫಾರ್ಮ್ ಮಾಡೋದು ಹೇಗೆ? ಓಕೆನಾ? ಈಗ ಒಂದು ಕೆಮಿಕಲ್ ಕಾಂಪೌಂಡ್, ಪರ್ಟಿಕ್ಯುಲರ್ ಕಾಂಪೌಂಡ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ನಮಗೊಂದಷ್ಟು ಮಾಲಿಕ್ಯೂಲ್ಸ್ ಬೇಕಲ್ವೇನ್ರಪ್ಪ? ಈಗ ವಾಟರ್ ಫಾರ್ಮ್ ಆಗೋದಕ್ಕೆ ವಿ ನೀಡ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗೋದಕ್ಕೆ ವಿ ನೀಡ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್. ಹಾಗೆ ಈ DNA RNA ಫಾರ್ಮ್ ಆಗೋದಕ್ಕೆ ನಮಗೊಂದು ಕೆಲವರು ರಾ ಮೆಟೀರಿಯಲ್ಸ್ ಬೇಕು ಅಥವಾ ರಿಯಾಕ್ಟೆಂಟ್ ಬೇಕು. ಸೊ DNA ಅಥವಾ RNA ಫಾರ್ಮ್ ಮಾಡೋದಕ್ಕೆ, DNA ಅಥವಾ RNA ಫಾರ್ಮ್ ಮಾಡೋದಕ್ಕೆ ನಮಗೆ 3 ಟೈಪ್ ಆಫ್ ಮಾಲಿಕ್ಯೂಲ್ಸ್ ಬೇಕು. ಒಂದು ಪೆಂಟೋ ಶುಗರ್ ಬೇಕು. ಓಕೆ, ಒಂದು ರಿಕ್ವೈರ್ಮೆಂಟು ಪೆಂಟೋ ಶುಗರ್. ಆ್ಯಂಡ್ ಸೆಕೆಂಡ್ ರಿಕ್ವೈರ್ಮೆಂಟು ನೈಟ್ರೋಜಿನಸ್ ಬೇಸ್. ಸೆಕೆಂಡ್ ಒನ್ನು ನೈಟ್ರೋಜಿನಸ್ ಬೇಸ್ ಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಒನ್ ಫಾಸ್ಫೋರಿಕ್ ಆ್ಯಸಿಡ್. ಸೊ ಈ 3 ಮಾಲಿಕ್ಯೂಲ್ಸ್ನ ನಾವು ಜಾಯಿನ್ ಮಾಡಿ DNA RNA ಫಾರ್ಮ್ ಮಾಡ್ತಾ ಹೋಗ್ಬೋದು. ಹಾಗಿದ್ರೆ ಈ DNA RNA ಫಾರ್ಮ್ ಮಾಡಿ ಹೇಗೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಪೆಂಟೋ ಶುಗರ್ ಅಂದರೆ ಏನು, ನೈಟ್ರೋಜಿನಸ್ ಬೇಸ್ ಅಂದರೆ ಯಾವುದ್ಯಾವುದು, ಫಾಸ್ಫೋರಿಕ್ ಆ್ಯಸಿಡ್ ಹೇಗಿರುತ್ತೆ, ಓಕೆ ಇವ್ರು 3ನ್ನ ಜಾಯಿನ್ ಮಾಡಿ ನಾವು DNA RNA ಹೇಗೆ ಫಾರ್ಮ್ ಮಾಡೋದು, ಓಕೆ 3ಕ್ಕೂ ಸೇಮ್ ರಿಕ್ವೈರ್ಮೆಂಟ್ ಇದೆ, ಹಾಗೆಲ್ಲ ಡಿಫ್ರೆನ್ಸ್ ಏನಾಗುತ್ತೆ DNA RNAಗೆ ಅದನ್ನು ನೋಡ್ಕೋತಾ ಹೋಗಿ. ಅರ್ಥ ಆಯ್ತಾ? ಅದ್ರಲ್ಲಿ ಮೊದಲನೇದು ಪೆಂಟೋ ಶುಗರ್. DNA RNA ಫಾರ್ಮ್ ಮಾಡೋಕ್ಕೆ ನಮಗೆ ಫಸ್ಟ್ ರಿಕ್ವೈರ್ಮೆಂಟ್ ಏನಪ್ಪ? ಪೆಂಟೋ ಶುಗರ್. ಅಲ್ಲೇ ಇದೆ ಪೆಂಟೋ ಅಂದರೆ 5 ಮೆಂಬರ್ಡ್ ರಿಂಗ್ ಕಂಡ್ರಪ್ಪ. ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ 2 5 ಮೆಂಬರ್ಡ್ ರಿಂಗ್. ಇದು ಭಾಳ ಇಂಪಾರ್ಟೆಂಟು. 5 ಮೆಂಬರ್ಡ್ ರಿಂಗು, ಪೆಂಟೋ ಶುಗರ್, ಇವೆರಡು ಪೆಂಟೋ ಶುಗರ್ ಕಂಡ್ರು. ಓಕೆನಾ? ಕಾಣಿಸ್ತಾ ಇದೆಯಾ? ದಿಸ್ 2 ಆರ್ ಪೆಂಟೋ ಶುಗರ್. ಇದರಲ್ಲಿ ಒಂದು ಬೀಟಾ ಡಿ ರೈಬೋಸ್ ಅಂತಿದೆ, ಇನ್ನೊಂದು ಬೀಟಾ ಡಿ 2 ಡಿಆಕ್ಸಿ ರೈಬೋಸ್ ಅಂತಿದೆ. ಅಂದರೆ ಇವೆರಡು ಶುಗರೇ ಆಗಿದ್ರು ಕೂಡ ನೀವು DNA ಫಾರ್ಮ್ ಮಾಡೋದಕ್ಕೆ ಈ ಶುಗರನ್ನು ತೊಗೋಬೇಕು. ಯಾವ್ದು ತೊಗೋಬೇಕು? ಬೀಟಾ ಡಿ 2 ಡಿಆಕ್ಸಿ ರೈಬೋಸನ್ನು ತೊಗೊಂಡು ಕಂಟಿನ್ಯೂ ಮಾಡಿದ್ರೆ ಅದು DNA ಆಗುತ್ತೆ. ಆದರೆ RNAಯಲ್ಲಿ ಯಾವ ಶುಗರ್ ಇರುತ್ತೆ ಅಂದರೆ ಬೀಟಾ ಡಿ ರೈಬೋಸ್ ಶುಗರ್ ಇರುತ್ತೆ. ಇಬ್ರಿಗೂ ಸ್ಟ್ರಕ್ಚರ್ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ, ಎರಡು ಒಂದೇ ಸ್ಟ್ರಕ್ಚರ್ ಇಲ್ಲ ಅಲ್ವಾ? ನೋಡಿ ಇದು ಸೇಮ್ ಇದೆ, HOH ಇದು ಮತ್ತು CH, ಇಲ್ಲಿ ಪೋರ್ಷನ್ ಸೇಮ್ ಇದೆ, ಬಟ್ ಒನ್ ಪೊಸಿಷನ್ ನೋಡಿ. ಫಸ್ಟ್ ಪೊಸಿಷನಲ್ಲಿ OH H ಇದೆ. ಫಸ್ಟ್ ಪೊಸಿಷನ್ ಸೇಮ್ ಇದೆ, OH H ಇದೆ. ಸೆಕೆಂಡ್ ಪೊಸಿಷನಲ್ಲಿ ವ್ಯತ್ಯಾಸ ಆಗಿದೆ ನೋಡಿ, HOH ಇದೆ, HH ಇದೆ. ದಟ್ ಈಸ್ ಓನ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಶುಗರ್ ಬೀಟಾ ಡಿ ಡಿಆಕ್ಸಿ ರೈಬೋಸು ಮತ್ತು ಬೀಟಾ ಡಿ ರೈಬೋಸ್, ಇವೆರಡು ಶುಗರ್ ಮಧ್ಯೆ ಇರುವಂಥ ವ್ಯತ್ಯಾಸ. ಅರ್ಥ ಆಯ್ತೇನ್ರಪ್ಪ? ಸ್ಟ್ರಕ್ಚರ್ ಕಲ್ತ್ಕೋಬೇಕಾಗತ್ತೆ ನೀವು. ಇದು ನಮಗೆ ಬೇಕಾಗಿರುವಂಥ ಮೊದಲನೇ ರಿಕ್ವೈರ್ಮೆಂಟು DNA ಮತ್ತು RNA ಫಾರ್ಮ್ ಮಾಡೋಕ್ಕೆ. ಅರ್ಥ ಆಯ್ತೇನ್ರು? ಇದು RNAಗೆ ಬೇಕಾಗಿರೋ ಶುಗರು, ಇದು DNAಗೆ ಬೇಕಾಗಿರುವಂಥ ಶುಗರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ನೈಟ್ರೋಜಿನಸ್ ಬೇಸ್. ಏನಿದು? ಸೊ ನೈಟ್ರೋಜನ್ ಕಂಟೆಂಟ್ ಇರುವಂಥ ಬೇಸ್ಗಳು 5 ಥರ ಬೇಸ್ ಇದೆ ಕಣ್ರಪ್ಪ. ಅಡಿನೈನ್, ಓಕೆನಾ? ಅಡಿನೈನ್ ಅಂತಿದೆ. ನೆಕ್ಸ್ಟು ಗುವನೈನ್, ಅಡಿನೈನ್, ಗುವನೈನ್, ಸೈಟೋಸಿನ್, ಓಕೆ, ಸೈಟೋಸಿನ್, ಥೈಮಿನ್ ಆ್ಯಂಡ್ ಯುರಾಸಿಲ್. ಈ ಥರ 5 ಟೈಪ್ ಆಫ್ ಬೇಸಸ್ ಇದೆ. ನೀವು ಅಡಿನೈನ್, ಗುವನೈನ್, ಸೈಟೋಸಿನ್, ಅಡಿನೈನ್, ಗುವನೈನ್, ಸೈಟೋಸಿನ್, ಥೈಮಿನ್ ಇವ್ರನ್ನ ಮಿಕ್ಸ್ ಮಾಡಿದ್ರೆ ನಿಮಗೆ DNA ಬರುತ್ತೆ. ಓಕೆ, ಅದ್ರ ಬದಲು ನೀವು ಅಡಿನೈನ್, ಗುವನೈನ್, ಸೈಟೋಸಿನ್, ಯುರಾಸಿಲ್ನ ಮಿಕ್ಸ್ ಮಾಡಿದ್ರೆ ಇಟ್ ಲೀಡ್ಸ್ ಟು RNA. ಓಕೆನಾ? RNA ಫಾರ್ಮ್ ಮಾಡೋದಕ್ಕೆ ಯಾರು ಬೇಕು? ಅಡಿನೈನ್, ಗುವನೈನ್, ಸೈಟೋಸಿನ್, ಯುರಾಸಿಲ್ ಬೇಕು. DNA ಫಾರ್ಮ್ ಮಾಡೋದಕ್ಕೆ ಅಡಿನೈನ್, ಗುವನೈನ್, ಸೈಟೋಸಿನ್, ಥೈಮಿನ್ ಬೇಕು. ಓಕೆನಾ? ಇದರಲ್ಲೊಂದು ಕಾಮನ್ ಕ್ವಶನ್ ಬರ್ತಾ ಇರುತ್ತೆ ಕಣ್ರಪ್ಪ. ಏನಂತ? ನೇಮ್ ದ ನೈಟ್ರೋಜಿನಸ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ RNA ಬಟ್ ನಾಟ್ ಇನ್ DNA. ಏನದ ಆನ್ಸರು? ಯಾವ ಬೇಸು RNAಲಿ ಇದೆ ಬಟ್ DNAಲಿ ಇರಲ್ಲ. ಯಾವುದ್ರಪ್ಪ ಅದು? ಯುರಾಸಿಲ್. ನೇಮ್ ದ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA. DNAಲಿದೆ ಆದರೆ RNAಲಿಲ್ಲ. ಯಾವುದದು? ಥೈಮಿನ್. ಓಕೆ. ನೇಮ್ ದ ನೈಟ್ರೋಜಿನಸ್ ಬೇಸಸ್ ಪ್ರೆಸೆಂಟ್ ಇನ್ ಬೋತ್ DNA ಆ್ಯಂಡ್ RNA. ಎರಡರಲ್ಲೂ ಇರುವಂಥ ಬೇಸಸ್ ಯಾವ್ದ್ಯಾವುದು? ಅಡಿನೈನ್, ಗುವನೈನ್, ಸೈಟೋಸಿನ್. ಸೊ ಈ ಥರ 3 ಕ್ವಶನ್ಸ್ನ ಇಲ್ಲಿ ಫ್ರೇಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಶುಗರಲ್ಲಿ ಗೊತ್ತಾಯ್ತು ಏನು ಅಂತ ಹೇಳ್ಬಿಟ್ಟು, RNAಗೆ ಯಾವ ಶುಗರು, DNAಗೆ ಯಾವ ಶುಗರು, ಮತ್ತು ಬೇಸಸ್ ಯಾವುದ್ಯಾವ್ದು ಬೇಕು ಅಂತ ಗೊತ್ತಾಯಿತು.
ಹಾಗಾದರೆ ಮೂರನೇ ರಿಕ್ವೈರ್ಮೆಂಟ್ ಏನು? ಫಾಸ್ಫೋರಿಕ್ ಆ್ಯಸಿಡ್. ಅದೇನಿಲ್ಲ, ದಟ್ ಇಸ್ ಅ ಫಾರ್ಮುಲಾ ಅಷ್ಟೇ ಅಲ್ವಾ, ಅದೊಂದು ಕಾಂಪೌಂಡ್ ಫಾಸ್ಫೋರಿಕ್ ಆ್ಯಸಿಡ್ ಫಾರ್ಮುಲಾನೇ ಕೊಟ್ಬಿಟ್ಟಿದ್ದೀನಿ. ಸೊ ಈಗ ಈ ಮೂರನ್ನ ಮಿಕ್ಸ್ ಮಾಡಿ, ಈಗ DNA RNA ಫಾರ್ಮ್ ಮಾಡೋದಕ್ಕೆ ಯಾವ್ಯಾವ ರಿಯಾಕ್ಟೆಂಟ್ ಬೇಕು ಅಂತ ಗೊತ್ತಾಯಿತು. ಶುಗರ್ ಬೇಕು, ಬೇಸ್ ಬೇಕು, ಫಾಸ್ಫೋರಿಕ್ ಆ್ಯಸಿಡ್ ಬೇಕು. ಈಗ ನೆಕ್ಸ್ಟ್ ಕ್ವಶನ್ ಏನು? ಈ ಮೂರನ್ನ ಮಿಕ್ಸ್ ಮಾಡಿ ಹೇಗೆ ನಾವು RNA DNA ಫಾರ್ಮ್ ಮಾಡ್ತೀವಿ ಅಂತ. ಓಕೆನಾ? ಸೊ ಒಂದು ಪೆಂಟೋಸ್ ಶುಗರ್ ತೊಗೋತೀನಿ. ಓಕೆ, ಇಲ್ಲ ಆಲ್ರೆಡಿ ಮಾಡಿದ್ದಾರೆ, ಅದನ್ನೇ ಹೇಳಲಾ? ನೋಡಿ, ಒಂದು ಪೆಂಟೋಸ್ ಶುಗರ್ ಇರುತ್ತೆ. ಪೆಂಟೋಸ್ ಶುಗರ್ ಅಂದರೆ 5 ಮೆಂಬರ್ಡ್ ರಿಂಗ್ ಅಲ್ವೇನಪ್ಪ? ಸೊ 5 ಮೆಂಬರ್ಡ್ ರಿಂಗಲ್ಲಿ ಇದು ಫಸ್ಟ್ ಪೊಸಿಷನ್ನು, ಇದು ಸೆಕೆಂಡ್ ಪೊಸಿಷನ್ನು ಅಲ್ಲ? ಫಸ್ಟು, ಸೆಕೆಂಡು, ಥರ್ಡು, ದಿಸ್ ಇಸ್ ಫೋರ್ತು, ಇಲ್ಲಿ CH2OH ಇರುತ್ತಲ್ಲ, ಇದು ಫಿಫ್ತ್ ಪೊಸಿಷನ್. ಹೌದೇನ್ರ? ಸೊ ಇದು ಶುಗರ್, ಇದು ಒಂದು ಶುಗರ್ ಇರುತ್ತೆ. ನೀವೇನು ಮಾಡಬೇಕು, ಈ ಶುಗರ್ನ ತೊಗೊಂಡು ಫಸ್ಟ್ ಪೊಸಿಷನ್ ಇದೆಯಲ್ಲ ಕಾರ್ಬನ್ನು, ಇದ್ರ ಮೇಲೆ OH ಇತ್ತಲ್ವಾ, ಆ OHನ ತೆಗೆದು ಯಾವುದಾದ್ರೂ ಒಂದು ಬೇಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಯಾವುದಾದ್ರೂ ಒಂದು ಅಂದರೆ ಇಲ್ಲಿ ಹೇಳಿದ್ನಲ್ಲ 5 ಬೇಸ್, ನೈಟ್ರೋಜಿನಸ್ ಬೇಸ್ ಹೇಳಿದ್ನಲ್ಲಪ್ಪ, ಇದರಲ್ಲಿ ಯಾವುದಾದ್ರೂ ಒಂದು ಬೇಸನ್ನು ಏನು ಮಾಡಬೇಕು ನೀವು ಆ ಪೆಂಟೋಸ್ ಶುಗರ್ಗೆ ಅಟ್ಯಾಚ್ ಮಾಡಬೇಕು. ನೋಡಿ ಇದೆ, ನಾವು ಇದು ಪೆಂಟೋಸ್ ಶುಗರ್ ಅಲ್ಲ. ಫಸ್ಟ್ ಏನು ತೊಗೊಂಡಿದ್ದೆ, ಒಂದು ನಿಮಿಷ ಇದು ರಬ್ ಮಾಡ್ತೀನಿ, ಅವಾಗ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ನಾವೇನು ತೊಗೋಬೇಕಪ್ಪ, ಒಂದು ಪೆಂಟೋಸ್ ಶುಗರನ್ನು ತೊಗೋಬೇಕು, ಆಯಿತಾ? ಆ ಪೆಂಟೋಸ್ ಶುಗರಲ್ಲಿ CH2OH ಇದೆ. ಫಸ್ಟ್ ಪೊಸಿಷನ್ ಇದೆಯಲ್ಲಪ್ಪ, ಇಲ್ಲೇನಿರುತ್ತೆ, OH ಇರುತ್ತಲ್ವಾ? ಸೊ ಈ OH ಜಾಗಕ್ಕೆ ಅಥವಾ ಫಸ್ಟ್ ಪೊಸಿಷನ್ಗೆ ನಾವೊಂದು ಬೇಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಆಗ ಹೇಳಿ, ಈ ಬಂದಿದೆಯಲ್ಲ ಬಾಕ್ಸ್ ಹಾಕಿದ್ದೀನಲ್ಲ, ಇದು ನಿಮಗೆ ಶುಗರೇ ಆಗಿರುತ್ತಾ? ಶುಗರ್ ಆಗಿರುತ್ತೇನ್ರು? ಈಗ ಮುಂಚೆ ಇದು ಶುಗರ್ ಇತ್ತು, ಪೆಂಟೋಸ್ ಶುಗರ್ ಆಗಿತ್ತು. ಬಟ್ ಇದಕ್ಕೊಂದು ಬೇಸನ್ನು ಅಟ್ಯಾಚ್ ಮಾಡಿದ ತಕ್ಷಣ ಯಾವ ಪೊಸಿಷನ್ನು ಅದು ಇಂಪಾರ್ಟೆಂಟ್. ಫಸ್ಟ್ ಪ್ಲೇಸಲ್ಲಿ ಬೇಸನ್ನು ಅಟ್ಯಾಚ್ ಮಾಡಿದ ತಕ್ಷಣ ಅದು ಶುಗರ್ ಆಗಿರಲ್ಲ. ಆವಾಗ ಇದನ್ನು ನಾವು ನ್ಯೂಕ್ಲಿಯೋಸೈಡ್ ಅಂಥೇಳಿ ಕರಿತೀವಿ. ಎಂತ ಕರಿತೀವಿ? ನ್ಯೂಕ್ಲಿಯೋಸೈಡ್. ಶುಗರ್ ಇದ್ದಿದ್ದನ್ನ ನ್ಯೂಕ್ಲಿಯೋಸೈಡ್ ಮಾಡಿದ್ವಿ. ಈಗ ಈ ನ್ಯೂಕ್ಲಿಯೋಸೈಡಿಗೆ ಫಿಫ್ತ್ ಪೊಸಿಷನಲ್ಲಿ ಏನು ಮಾಡಿ, ಒಂದು ಫಾಸ್ಫೋರಿಕ್ ಆ್ಯಸಿಡನ್ನು ಅಟ್ಯಾಚ್ ಮಾಡಿ. ಮೂರನೇ ರಿಕ್ವೈರ್ಮೆಂಟ್ ಇದೆ ಅಲ್ವಾ? ಸೊ ಫಾಸ್ಫೋರಿಕ್ ಆ್ಯಸಿಡ್ನ ಅಟ್ಯಾಚ್ ಮಾಡಿದಾಗ ನೋಡಿ, ಇದು ಬೇಸ್ ಇತ್ತು, ಬೇಸ್ ಇದೆ, ಉಳಿದಿದ್ದ ಪೊಸಿಷನ್ಸ್ ಎಲ್ಲ ಹಾಗೇ ಇದೆ. ಬಟ್ ಫಿಫ್ತ್ ಪೊಸಿಷನ್ ಇದನ್ನು ಅಬ್ಸರ್ವ್ ಮಾಡಿ, ಫಿಫ್ತ್ ಪೊಸಿಷನ್ ಇಲ್ಲೇನಾಗಿದೆ, CH2OH ಇತ್ತಲ್ವ? ಸೊ OH ಅಲ್ಲಿ H ಹೋಗ್ಬಿಟ್ಟು ನಿಮಗೆ ಈ ಫಾಸ್ಫೋರಿಕ್ ಆ್ಯಸಿಡ್ದು ಗ್ರೂಪು ಬಂದು ಅಟ್ಯಾಚ್ ಆಗಿದೆ ನೋಡಿ. ಸೊ ನಿಮ್ಗೆ ಗೊತ್ತಾಗಲ್ಲ ನೋಡಿ, ಹೀಗೆ ಬರೀತೀನಿ. ಈಗ ನನ್ನ ಹತ್ರ ನ್ಯೂಕ್ಲಿಯೋಸೈಡ್ ಇತ್ತು. ನ್ಯೂಕ್ಲಿಯೋಸೈಡ್ ಹೇಗೆ ಮಾಡಿದೆ? ಫಸ್ಟ್ ಪ್ಲೇಸಲ್ಲಿ ಬೇಸನ್ನು ಅಟ್ಯಾಚ್ ಮಾಡಿದೆ ಅಲ್ವೇನಪ್ಪ? ಈಗ ಫಿಫ್ತ್ ಪೊಸಿಷನ್ ಏನಿತ್ತು, CH2OH ಇತ್ತು. ಅಲ್ಲೇನು ಮಾಡ್ತೀನಿ ನಾನು, Hನ ತೆಗಿತೀನಿ. Hನ ತೆಗೆದು ಆ ಜಾಗಕ್ಕೆ ಫಾಸ್ಫೋರಿಕ್ ಆ್ಯಸಿಡನ್ನು ಹೀಗೆ ಅಟ್ಯಾಚ್ ಮಾಡ್ತೀನಿ, ಆಯಿತಾ? ಫಾಸ್ಫೋರಿಕ್ ಆ್ಯಸಿಡ್ ಅಂದರೆ Hನ ತೆಗ್ದಿದ್ದೀನಿ, ಅಲ್ಲಿ H ಇಲ್ವಲ್ಲ ಅಂತ ಹುಡುಕ್ಬೇಡಿ, ಇಲ್ಲಿ ಮೈನಸ್ ಇದೆ, ಇಲ್ಲೊಂದು H ತೆಗ್ದಿದ್ದೀನಿ. ಸೊ ಇದು ಫಾಸ್ಫೋರಿಕ್ ಆ್ಯಸಿಡ್ ತಾನೇ, H3PO4, ಅದನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಅದನ್ನು ಅಟ್ಯಾಚ್ ಮಾಡಿದಾಗ ಈಗ ಒಂದು ಕಾಂಪೌಂಡ್ ಬಂತಲ್ವ ನೋಡಿ. ಈಗ ಇದ್ರ ಕ್ಯಾರೆಕ್ಟರೇ ಬೇರೆ ಅಲ್ವೇನ್ರ? ಈಗೇನು ಹೊಸ್ದಾಗಿ ಬಂತು ನಿಮಗೆ, ಈಗ ಇದ್ರ ಕ್ಯಾರೆಕ್ಟರ್ ಡಿಫ್ರೆಂಟ್ ಇರುತ್ತೆ ಅಲ್ವಾ? ಇಟ್ಸ್ ಟೋಟಲಿ ಡಿಫ್ರೆಂಟ್ ಮಾಲಿಕ್ಯೂಲ್. ಇದನ್ನು ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ, ನ್ಯೂಕ್ಲಿಯೋಟೈಡ್. ಓಕೆ, ಸೊ ನ್ಯೂಕ್ಲಿಯೋಸೈಡ್ ಹೇಗೆ ಮಾಡಿದ್ರಿ? ಶುಗರ್ಗೆ ಫಸ್ಟ್ ಪ್ಲೇಸಲ್ಲಿ ಬೇಸ್ ಅಟ್ಯಾಚ್ ಮಾಡಿದ್ರಿ, ನ್ಯೂಕ್ಲಿಯೋಸೈಡ್ ಬಂತು. ಆ ನ್ಯೂಕ್ಲಿಯೋಸೈಡಿಗೆ ಫಿಫ್ತ್ ಪ್ಲೇಸಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ ಅಟ್ಯಾಚ್ ಮಾಡಿದ್ರಿ, ನ್ಯೂಕ್ಲಿಯೋಟೈಡ್ ಬಂತು. ಈಗ ಈ ನ್ಯೂಕ್ಲಿಯೋಟೈಡನ್ನು ಎನ್ ಟೈಮ್ ಜಾಯಿನ್ ಮಾಡಬೇಕು. ಈ ನ್ಯೂಕ್ಲಿಯೋಟೈಡನ್ನು ಎನ್ ಟೈಮ್ ನೀವು ಅಂದರೆ ಎನ್ ಟೈಮ್ ತೊಗೊಂಡು ಅದನ್ನು ಜಾಯಿನ್ ಮಾಡಿದಾಗ ಬರೋದೇ RNA ಅಥವಾ DNA. ಸೊ ಈ ರೀತಿ ನಾವು RNA DNA ಫಾರ್ಮ್ ಮಾಡ್ತೀವಿ. ಅರ್ಥ ಆಯ್ತೇನ್ರಪ್ಪ? ಇಲ್ಲಿ ನೋಡಿ, ಇಲ್ಲಿ ಇನ್ನೂ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇದು ನೋಡಿ, ಇದು ಇದೇನಿರ್ಬೋದು ಗೆಸ್ ಮಾಡ್ತೀರಾ? ದಿಸ್ ಒನ್ ಪೆಂಟೋಸ್ ಶುಗರು ಅಲ್ಲ, ನ್ಯೂಕ್ಲಿಯೋಸೈಡು ಅಲ್ಲ, ದಿಸ್ ಒನ್ ಈಸ್ ನ್ಯೂಕ್ಲಿಯೋಟೈಡ್ ಅಲ್ವಾ? ನೋಡಿ, ನ್ಯೂಕ್ಲಿಯೋಟೈಡ್ ಇದೆ, ಯಾಕಂದರೆ ಫಸ್ಟ್ ಪ್ಲೇಸಲ್ಲಿ ಬೇಸ್ ಇದೆ, ಫಿಫ್ತ್ ಪ್ಲೇಸಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ ಗ್ರೂಪ್ ಇದೆ, ಆ್ಯಂಡ್ ಪೆಂಟೋಸ್ ಶುಗರ್ ಇದೆ. ಇದು ಮೂರು ಜಾಯ್ನ್ ಆಗಿದೆ ಅಂದರೆ ನ್ಯೂಕ್ಲಿಯೋಟೈಡ್. ಇದು ಒಂದೇನಪ್ಪ, ದಿಸ್ ಒನ್ ಈಸ್ ಆಲ್ಸೋ ಅನದರ್ ನ್ಯೂಕ್ಲಿಯೋಟೈಡ್. ಸೊ ನ್ಯೂಕ್ಲಿಯೋಟೈಡ್ ಜಾಯ್ನ್ ಆಗಿದೆ. ಯಾವುದ್ರ ಮೂಲಕ ಜಾಯ್ನ್ ಆಗಿದೆ? ಫಾಸ್ಫೋಡೈಎಸ್ಟರ್ ಲಿಂಕೇಜ್.
ನೀವು ಅಬ್ಸರ್ವ್ ಮಾಡಿದ್ದೀರಾ, ಕಾರ್ಬೋಹೈಡ್ರೇಟ್ಸಲ್ಲಿ ಜಾಯ್ನ್ ಆಗಬೇಕು ಅಂದರೆ ಗ್ಲೈಕೋಸಿಡಿಕ್ ಲಿಂಕೇಜು, ಪ್ರೋಟೀನ್ಸಲ್ಲಿ ಅಮೈನೋ ಆಸಿಡ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಪೆಪ್ಟೈಡ್ ಬಾಂಡ್ ಮೂಲಕ ಜಾಯ್ನ್ ಆಗಿರ್ತವೆ. ಹಾಗೆಯೇ ಇಲ್ಲಿ ನ್ಯೂಕ್ಲಿಯೋಟೈಡ್ಗಳು ಜಾಯ್ನ್ ಆಗ್ತಿರೋದು ಯಾವ ಬಾಂಡ್ ಮೂಲಕ? ಪಾಸ್ಫೋ ಡೈಎಸ್ಟರ್ ಮೂಲಕ. ಎನ್ ಟೈಮ್ ಜಾಯ್ನ್ ಆದರೆ ಅದು DNA ಅಥವಾ RNA ಆಗ್ತದೆ. ಅರ್ಥ ಆಯ್ತೇನ್ರಪ್ಪ? ಸೊ DNA RNA ಫಾರ್ಮ್ ಆಗೋದು ಹೇಗೆ ಅಂತ ಇಲ್ಲಿ ಕ್ವಶನ್ಸ್ ನಿಮಗೆ ಏನು ಬರ್ತದೆ? ನ್ಯೂಕ್ಲಿಯೋಸೈಡ್ ಅಂದ್ರೇನು ಅಂತ ತುಂಬ ಸಲ ಕೇಳಿದ್ದಾರೆ, ನ್ಯೂಕ್ಲಿಯೋಟೈಡ್ ಅಂದ್ರೇನು ಅಂತ ಕೇಳಿದ್ದಾರೆ. ಆಮೇಲೆ RNA DNA ಫಾರ್ಮ್ ಆಗೋದಕ್ಕೆ ಮೋನೋಮರ್ ಯಾವುದು ಅಂದರೆ ಯಾವುದನ್ನ ಎನ್ ಟೈಮ್ ನೀವು ಜಾಯಿನ್ ಮಾಡಿದ್ರೆ ನಿಮಗೆ RNA DNA ಬರುತ್ತೆ ಅಂತ ಕೇಳ್ತಾರೆ. ನ್ಯೂಕ್ಲಿಯೋಟೈಡ್ ಇಸ್ ದ ಮೋನೋಮರ್ ಫಾರ್ ದ RNA DNA. ಅಂದರೆ ನ್ಯೂಕ್ಲಿಯೋಟೈಡನ್ನು ನೀವು ಎನ್ ಟೈಮ್ ಜಾಯಿನ್ ಮಾಡಿದ್ರೆ ನಿಮಗೆ RNA DNA ಫಾರ್ಮ್ ಆಗ್ತದೆ. ಆಮೇಲೆ ನ್ಯೂಕ್ಲಿಯೋಟೈಡನ್ನು ಯಾವ ಬಾಂಡ್ ಮೂಲಕ ಲಿಂಕ್ ಮಾಡಿದ್ರೆ DNA RNA ಬರುತ್ತೆ ಅಂತ ಕೇಳ್ತಾರೆ. ಆ ಬಾಂಡ್ ಹೆಸರೇನಪ್ಪ? ಪಾಸ್ಫೋ ಡೈಎಸ್ಟರ್ ಲಿಂಕೇಜ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈ RNA DNA ನಮ್ಮ ಕೆಮಿಸ್ಟ್ರಿ ಅಷ್ಟೊಂದು ನಿಮಗೆ ಡೀಟೇಲ್ಸ್ ಎಲ್ಲ ಅಷ್ಟೊಂದು ಇದರಲ್ಲಿ ಅದೇನು ಅಂತ ಹೇಳಿದ್ರೆ RNA ಸಿಂಗಲ್ ಸ್ಟ್ಯಾಂಡರ್ಡ್, DNA ಡಬಲ್ ಸ್ಟ್ಯಾಂಡರ್ಡ್ ಅಂತ ನೀವು ಬಯಾಲಜಿಲಿ ಕಲಿತೀರ ನೋಡಿ. ಇದು ಡಬಲ್ ಸ್ಟ್ಯಾಂಡರ್ಡ್ DNAದು ಸ್ಟ್ರಕ್ಚರ್, ಹೌದಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಇದೆ. ಈಗ ಡಬಲ್ ಸ್ಟ್ಯಾಂಡರ್ಡ್ ಅಂದರೆ ಹೀಗೊಂದು ಚೈನ್ ಇದ್ದರೆ ಇನ್ನೊಂದು ಚೈನ್ ಏನಾಗಿರುತ್ತೆ? ಕ್ರಾಸ್ ಲಿಂಕ್ ಆಗಿರುತ್ತೆ. ಅಂದರೆ ಎರಡು ಚೈನ್ಗಳು ಬಾಂಡ್ ಆಗಬೇಕಲ್ವ, ಎರಡು ಚೈನ್ಗಳು ಒಟ್ಟಿಗೆ ಇರಬೇಕು ಅಂದರೆ ಏನಾಗಬೇಕು? ಬಾಂಡ್ ಆಗಬೇಕು. ಸೊ ಅದಕ್ಕೆ ಬಾಂಡನ್ನು ಕಂಡುಹಿಡಿಯೋದು ಹೇಗೆ, ಬಾಂಡ್ ಎಲ್ಲಿರುತ್ತೆ ಅನ್ನೋದಕ್ಕೆ ಇದು ನೆನ್ಪಿಟ್ಕೊಳ್ಳಿ. ಯಾರ ಮಧ್ಯೆ ಹೈಡ್ರೋಜನ್ ಬಾಂಡ್ ಮೂಲಕ ಈ ಎರಡು ಚೈನ್ ಏನಾಗಿರುತ್ತಪ್ಪ? ಹೀಗೆ ಕ್ರಾಸ್ ಲಿಂಕ್ ಆಗಿರುತ್ತೆ ಎರಡು ಚೈನ್ಗಳು. ಯಾವ ಬಾಂಡ್ ಮೂಲಕ? ಹೈಡ್ರೋಜನ್ ಬಾಂಡ್. ಬಟ್ ಆ ಹೈಡ್ರೋಜನ್ ಬಾಂಡ್ ಯಾರ ಮಧ್ಯೆ ಫಾರ್ಮ್ ಆಗುತ್ತೆ ಅಂದರೆ ಇದೊಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಅಟ್ ಗೋಬಿ ಸೆಂಟರ್. ಎಲ್ರಿಗೂ ಗೋಬಿ ಅಂದರೆ ಇಷ್ಟ ಅಲ್ವಾ? ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಅಟ್ ಗೋಬಿ ಸೆಂಟರ್. ಅಂದರೆ ಅಟ್ ಗೋಬಿ ಸೆಂಟರ್ ಅಂದರೆ ಎ ಅಂದರೆ ಅಡಿನೈನ್, ಟಿ ಅಂದರೆ ಥೈಮಿನ್, ಇವ್ರ ಮಧ್ಯೆ ಹೈಡ್ರೋಜನ್ ಬಾಂಡ್ ಇರುತ್ತೆ. ಇನ್ನು ಗುವನೈನ್ ಮತ್ತು ಸೈಟೋಸಿನ್ ಮಧ್ಯ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ. ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್, ಇಲ್ಲಿ ನೋಡಿ ಹಾಗೆ ಕೊಟ್ಟಿದ್ದಾರೆ ಅಲ್ವಾ? ಸೊ ಅಟ್ ಗೋಬಿ ಸೆಂಟರ್ ನೆನ್ಪಿಟ್ಕೊಳ್ಳಿ ನೋಡಿ, ಅಟ್ ಸಿ ಜಿ. ಇದು DNA RNA ಅಲ್ಲ, ಬಿಕಾಸ್ RNA ಸಿಂಗಲ್ ಹೀಗಿರುತ್ತೆ. ಬಟ್ DNA ಈ ಥರ ಎರಡು ಡಬಲ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ಅದು ಬಾಂಡ್ ಮೂಲಕ ಡಬಲ್ ಇರುತ್ತೆ, ಎರಡು ಲೈನ್ ಇರುತ್ತೆ. ಅರ್ಥ ಆಯ್ತೇನ್ರಪ್ಪ? ಸೊ ಇದು DNA RNA ಫಾರ್ಮೇಷನ್ನು. ಇನ್ನು RNA ಮೂರು ಥರ ಟೈಪ್ಸ್ ಇದೆ. ದಟ್ ಈಸ್ mRNA, rRNA, tRNA. ಬಟ್ ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಇದ್ರ ರೋಲ್ ಅಥವಾ ಇದ್ರ ಕ್ಯಾರೆಕ್ಟರ್ಸು, ಬಿಹೇವಿಯರ್ಸ್ ಏನೂ ಕೊಟ್ಟಿಲ್ಲ. ಮೇ ಬಿ ಬಯಾಲಜಿ ಸ್ಟೂಡೆಂಟ್ಸು ಅವರು ತುಂಬ ಡೀಟೇಲ್ ಆಗಿ ಇದ್ರ ಬಗ್ಗೆ ಕಲಿತಾರೆ. ಕೆಮಿಸ್ಟ್ರಲ್ಲಿ ಇಷ್ಟೇ. RNA ಮೂರು ಟೈಪ್ ಇದೆ, ಮೆಸೆಂಜರ್ RNA, ರೈಬೋಸೋಮಲ್ RNA ಆ್ಯಂಡ್ ಟ್ರಾನ್ಸ್ಫರ್ RNA ಅಂತ. ಇದು ಟೈಪ್ಸನ್ನು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಲಾಸ್ಟಿಗೆ ಅಪ್ಲಿಕೇಶನ್ಸು. ಈ DNA ಮತ್ತು RNAನ ಅಪ್ಲಿಕೇಶನ್ಸ್ ಏನೇನು ಅಂತ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ ಆಲ್ರೆಡಿ ಗೊತ್ತಿದೆ ನಿಮಗೆ. DNA RNAದು ಮೇಜರ್ ಯಾವುದ್ರಪ್ಪ? ಹೆರಿಡಿಟಿನ ಕ್ಯಾರಿ ಮಾಡ್ತವೆ, ಒಂದು ಅಪ್ಲಿಕೇಶನ್. ಸೆಕೆಂಡ್ ಅಪ್ಲಿಕೇಶನ್ ಏನು ಅಂತ ಹೇಳಿದ್ರೆ, ಈ ಸೆಲ್ ಒಳಗಡೆ ಒಂದು ಸೆಲ್ ಇದೆ, ಆ ಸೆಲ್ ಒಳಗಡೆ ಪ್ರೋಟೀನನ್ನು ಸಿಂಥಸೈಸ್ ಮಾಡೋ ಕೆಲಸನ RNA ಮಾಡುತ್ತೆ. ಓಕೆ, ಆ ಪ್ರೋಟೀನ ಸಿಂಥಸೈಸ್ ಮಾಡುವಂಥ ಸಿಗ್ನಲನ್ನು RNAಗೆ ಕೊಡೋದು DNA. ಇದು ಮೇಜರ್ ರೋಲ್. ಅರ್ಥ ಆಗ್ತಿದೆಯಾ? ಸೆಲ್ ಒಳಗಡೆ ಪ್ರೋಟೀನ ಸಿಂಥಸೈಸ್ ಮಾಡೋದು ಯಾರು? RNA. ಸಿಂಥಸೈಸ್ ಮಾಡು ಅಂತ ಸಿಗ್ನಲ್ ಕೊಡೋದು ಯಾರು? DNA. ಇದು ಇನ್ನೊಂದು ರೋಲ್. ಇಲ್ಲಿ ನೋಡಿ, ದ ಪ್ರೋಟೀನ್ಸ್ ಆರ್ ಸಿಂಥಸೈಸ್ ಬೈ ವೇರಿಯಸ್ RNA ಮಾಲಿಕ್ಯೂಲ್ಸ್ ಇನ್ ದ ಸೆಲ್, ಬಟ್ ದ ಮೆಸೇಜ್ ಫಾರ್ ದ ಸಿಂಥಸಿಸ್ ಆಫ್ ಎ ಪರ್ಟಿಕ್ಯುಲರ್ ಪ್ರೋಟೀನ್ ಈಸ್ ಪ್ರೆಸೆಂಟ್ ಇನ್ ದ DNA. ಮೆಸೇಜ್ ಯಾವುದಲ್ಲಿರುತ್ತೆ? DNA-ಲಿರುತ್ತೆ. ಇನ್ನೊಂದು ಮೇಜರ್ ರೋಲ್ ಏನು ಅವ್ರದ್ದು? ಹೆರಿಡಿಟಿ. ಸೊ ಎರಡು ಅಪ್ಲಿಕೇಶನ್ಸ್ನ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಕೇಳಿದ್ದಾರೆ ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತೇಳಿ. ಸೊ ಇದೆರಡನ್ನ ಮೇಜರ್ ಆಗಿ ಬರೆದ್ರೆ ಆಯಿತು. ಓಕೆ ಏನರಪ್ಪ? ಅಲ್ಲಿಗೆ ಲಾಸ್ಟ್ ಕಾನ್ಸೆಪ್ಟು ನಿಮ್ಮ ಬಯೋ ಮಾಲಿಕ್ಯೂಲ್ಸ್ ಚಾಪ್ಟರಿಂದ ಹಾರ್ಮೋನ್ಸ್. ಭಾಳ ಇದೆ ಆ್ಯಕ್ಚುಲಿ. ಹಿಂದೆ ಹಾರ್ಮೋನ್ಸ್ ಕಾನ್ಸೆಪ್ಟ್ಸ್ ಇರಲಿಲ್ಲ, ಬಟ್ ಈಗ ಒಂದು 2-3 ಇಯರ್ಸಿಂದ ಹಾರ್ಮೋನ್ಸ್ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ತುಂಬ ಬಯಾಲಜಿ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ಬಟ್ ಇತ್ತೀಚೆಗೆ ಇದ್ರ ಮೇಲೆ ಕ್ವಶನ್ಸ್ ತುಂಬ ಕೇಳ್ತಿದ್ದಾರೆ. ಯಾಕೆಂದರೆ ಈಗ ಹಿಂದೆ ಏನು ಪಾಠ ಮಾಡಿದ್ದೀವಿ ಇದ್ರ ಮೇಲೆ ತುಂಬ ಸಲ ಕ್ವಶನ್ಸ್ ಬಂದೋಗಿದ್ದಾವೆ. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಇದ್ರ ಮೇಲೆ ಕ್ವಶನ್ಸು ಹಿಂದೆ ಹೆಚ್ಚಾಗಿ ಕೇಳಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ತಿಳ್ಕೊಳ್ಳಿ, ಭಾಳ ಈಸಿ ಇದೆ, ತುಂಬ ಏನು ಕಷ್ಟ ಇಲ್ಲ. ಓಕೆನಾ? ಇಲ್ಲೊಂದು ಸೆಂಟೆನ್ಸ್ ಹೇಳ್ತಾರೆ, ಹಾರ್ಮೋನ್ಸ್ ಆರ್ ದ ಮಾಲಿಕ್ಯೂಲ್ಸ್ ದಟ್ ಆ್ಯಕ್ಟ್ಸ್ ಆಸ್ ಎ ಇಂಟರ್ ಸೆಲ್ಯುಲಾರ್ ಮೆಸೆಂಜರ್ಸ್
ಅವರು ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿ ಪ್ರೊಡ್ಯೂಸ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಏನು ಸರ್ ಇದು ಇಂಟರ್ಸೆಲ್ಯುಲರ್ ಮೆಸೆಂಜರ್ಸ್ ಅಂದರೆ? ಏನಿಲ್ಲ ಕಣಪ್ಪ, ಒಂದು ಸೆಲ್ಲಿಂದ ಇದೊಂದು ಮಾಲಿಕ್ಯೂಲ್ ಒಂದು ಸೆಲ್ಲಿಂದ ರಿಲೀಸ್ ಆಗಿ ಇನ್ನೊಂದು ಸೆಲ್ಲಿಗೆ ಹೋಗಿ ಅಲ್ಲೊಂದು ಕೆಲಸನ ಪರ್ಫಾರ್ಮ್ ಮಾಡುತ್ತೆ. ಬಟ್ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಹೋಗಬೇಕಾದ್ರೆ ಅದು ಬ್ಲಡ್ ಸ್ಟ್ರೀಮ್ ಮೂಲಕನೇ ಹೋಗ್ಬೋದು. ಅರ್ಥ ಆಯ್ತಾ? ಇದನ್ನು ಹಾರ್ಮೋನ್ಸ್ ಅಂತೇಳಿ ಕರಿತೀವಿ. ಅದಕ್ಕೆ ಅದನ್ನು ಇಂಟರ್ಸೆಲ್ಯುಲಾರ್ ಮೆಸೆಂಜರ್ಸ್. ಇಂಟರ್ಸೆಲ್ಯುಲರ್ ಅಂದ್ರೇನು? ಒಂದು ಸೆಲ್ಲಿಂದ ಪ್ರೊಡ್ಯೂಸ್ ಆಗಿ ಇನ್ನೊಂದು ಸೆಲ್ಲಿಗೆ ಹೋಗಿ ಅಲ್ಲಿ ಏನೋ ಒಂದು ಕೆಲಸನ ಮಾಡುವಂಥದ್ದು, ಅದನ್ನು ಇಂಟರ್ಸೆಲ್ಯುಲರ್ ಮೆಸೆಂಜರ್. ಕೇಳ್ಬೋದು ವಾಟ್ ಆರ್ ಹಾರ್ಮೋನ್ಸ್ ಅಂತ ಕೇಳಿದ್ರೆ ಹೀಗೆ ಬರೀಬೇಕು. ದೀಸ್ ಆರ್ ದ ಮಾಲಿಕ್ಯೂಲ್ಸ್ ಆಕ್ಟ್ಸ್ ಆಸ್ ಎ ಇಂಟರ್ಸೆಲ್ಯುಲರ್ ಮೆಸೆಂಜರ್ಸ್ ಪ್ರೊಡ್ಯೂಸ್ಡ್ ಇನ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ ಆ್ಯಂಡ್ ಆರ್ ಪೋರ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಅರ್ಥ ಆಯ್ತಾ? ಹೀಗೆ ಬರೀಬೇಕು. ಸೊ ಅದನ್ನು ಕಲ್ತ್ಕೊಳ್ಳಿ, ಡೆಫಿನೇಷನ್ ತುಂಬ ಸಲ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದರೆ ಈ ಹಾರ್ಮೋನ್ಸಲ್ಲಿ 3 ಥರ ಹಾರ್ಮೋನ್ಸ್ ಆಗಿ ಕ್ಲಾಸಿಫೈ ಮಾಡ್ಕೊಂಡಿದ್ದಾರೆ ಅವರು ಕೆಮಿಕಲ್ ನೇಚರ್ ಬೇಸ್ ಮೇಲೆ. ಒಂದು ಸ್ಟೆರಾಯ್ಡ್ ಹಾರ್ಮೋನ್ಸ್ ಅಂತ, ಇನ್ನೊಂದು ಪಾಲಿಪೆಪ್ಟೈಡ್ ಹಾರ್ಮೋನ್ಸ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಅಮೈನೋ ಆ್ಯಸಿಡ್ ಡೆರಿವೇಟಿವ್ ಹಾರ್ಮೋನ್ಸ್ ಅಂತ. ಅರ್ಥ ಆಗ್ತಿದೆಯಾ? ಹಾರ್ಮೋನ್ಸಲ್ಲಿ 3 ಭಾಗ ಮಾಡ್ಕೊಂಡಿದ್ದಾರೆ: ಸ್ಟೆರಾಯ್ಡ್ ಹಾರ್ಮೋನ್ಸು, ಪಾಲಿಪೆಪ್ಟೈಡ್ ಹಾರ್ಮೋನ್ಸು, ಅಮೈನೋ ಆ್ಯಸಿಡ್ ಡೆರಿವೇಟಿವಿಂದ ಆಗಿರುವಂಥ ಹಾರ್ಮೋನ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟವ್ರೆ. ಸ್ಟೆರಾಯ್ಡ್ ಹಾರ್ಮೋನ್ಸ್ಗೆ ಎಸ್ಟ್ರೋಜನ್ನು ಮತ್ತು ಆ್ಯಂಡ್ರೋಜನ್ಸ್ ಅಂತೇಳಿ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಇನ್ನು ಪಾಲಿಪೆಪ್ಟೈಡ್ ಹಾರ್ಮೋನ್ಸ್ಗೆ ಇನ್ಸುಲಿನ್ ಮತ್ತು ಎಂಡೋರ್ಫಿನ್ಸ್ ಅಂತ ಹೇಳ್ಬಿಟ್ಟು, ಅಮೈನೋ ಆ್ಯಸಿಡ್ ಡೆರಿವೇಟಿವ್ಸ್ಗೆ ಎಪಿನೆಫ್ರಿನ್ನು ಮತ್ತು ನಾರ್ ಎಪಿನೆಫ್ರಿನ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇವು 3 ಭಾಗ ಮಾಡಿಕೊಂಡು ಒಂದೊಂದಕ್ಕೊಂದೊಂದು ಎಕ್ಸಾಂಪಲ್ ಕೊಟ್ಟವ್ರೆ. ನೀವು ಅದನ್ನು ಎಕ್ಸಾಂಪಲ್ಗಳನ್ನು ಕಲ್ತ್ಕೋಬೇಕಾಗತ್ತೆ. ಸ್ಟೆರಾಯ್ಡ್, ಪಾಲಿಪೆಪ್ಟೈಡ್, ಅಮೈನೋ ಆ್ಯಸಿಡ್ ಡೆರಿವೇಟಿವ್. ಸ್ಟೆರಾಯ್ಡ್ಗೆ ಎಸ್ಟ್ರೋಜನ್, ಆ್ಯಂಡ್ರೋಜನ್ಸು. ಪಾಲಿಪೆಪ್ಟೈಡ್ಗೆ ಇನ್ಸುಲಿನ್ನು, ಎಂಡಾರ್ಫಿನ್ಸು. ಅಮೈನೋ ಆ್ಯಸಿಡ್ ಡೆರಿವೇಟಿವ್ಗೆ ಎಪಿನೆಫ್ರಿನ್ನು, ನಾರ್ ಎಪಿನೆಫ್ರಿನ್ ಅಂತ. ಈಗ ಇವ್ರದ್ದು ಫಂಕ್ಷನ್ಸು, ಯಾವ ಹಾರ್ಮೋನ್ಸು ಏನೇನು ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಅಂತ ಒಂದಷ್ಟು ಹಾರ್ಮೋನ್ಸ್ದು ವರ್ಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ವರ್ಕ್ ಯಾವ್ದು ಮೇಲೆ ಕೊಟ್ಟಿದ್ದಾರೆ? ಇನ್ಸುಲಿನ್ ಮತ್ತು ಗ್ಲುಕಾಗೋನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಇವರಿಬ್ರದ್ದು ಇನ್ಸುಲಿನ್ನು ಗ್ಲುಕಾಗೋನ್ ತುಂಬ ಕೇಳಿರ್ತೀರ ನೀವು, ಜನರಲ್ ಆಗೇ ಕೇಳಿರ್ತೀರ. ಸೊ ಇನ್ಸುಲಿನ್ನು ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ. ಇಬ್ಬರು ಕೆಲಸ ಏನು ಅಂದರೆ ನೋಡಿ, ಇನ್ಸುಲಿನ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ನಿನ್ನ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ, ಶುಗರ್ ಲೆವೆಲ್ಲು ಕಡಿಮೆ ಆದರೆ ಗ್ಲುಕಾಗೋನ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಬರೀ ಇನ್ಸುಲಿನ್ ಇದ್ರೆ ಸಾಕಾಗಲ್ಲ. ಹಾರ್ಮೋನು ಇನ್ಸುಲಿನ್ನು ಮತ್ತು ಗ್ಲುಕಾಗೋನ್ ಇಬ್ಬರು ಸೇರಿಕೊಂಡು ನಿಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಏನು ಮಾಡ್ತಾ ಇರ್ತಾರೆ? ಮೇಂಟೈನ್ ಮಾಡ್ತಿರ್ತಾರೆ. ನೋಡಿ, ಇನ್ಸುಲಿನ್ ಏನು ಮಾಡುತ್ತೆ? ಬ್ಲಡ್ ಶುಗರ್ ಲೆವೆಲ್ನ ನ್ಯಾರೋ ಲಿಮಿಟಿಗೆ, ಅಂದರೆ ತುಂಬ ಹೈ ಆಗಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಗ್ಲುಕಾಗೋನ್ ಏನು ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ ಗ್ಲೂಕೋಸ್ ಲೆವೆಲನ್ನು. ಹಾಗಾಗಿ ಅವ್ರು ಏನು ಹೇಳ್ತಾರೆ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. 2 ಹಾರ್ಮೋನ್ಸ್ ಟುಗೆದರ್, ಇಬ್ಬರು ಸೇರಿಕೊಂಡು, ನಾವು ಎಷ್ಟೋ ಸಲ ಬರೀ ಇನ್ಸುಲಿನ್ ಮಾತ್ರ ಅಂತ ಅಂದ್ಕೊಂಡಿರ್ತೀವಿ. ನೋ, ಇನ್ಸುಲಿನ್ ಗ್ಲುಕಾಗೋನ್ ಎರಡು ಸೇರಿಕೊಂಡು 2 ಹಾರ್ಮೋನ್ಸ್ ಟುಗೆದರ್ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್ ಇನ್ ದ ಬ್ಲಡ್. ಅರ್ಥ ಆಯ್ತೇನ್ರಪ್ಪ? ಭಾಳ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನೊಂದಿದೆ ಎಪಿನೆಫ್ರಿನ್ನು ಮತ್ತು ನಾರ್ ಎಪಿನೆಫ್ರಿನ್ ಅಂತ ಅಲ್ಲಿ ಹೇಳಿದೆ ನಾನು, ಪಾಲಿಪೆಪ್ಟೈಡ್ ಹಾರ್ಮೋನ್ಸ್ ಅಂತ ಹೇಳ್ಬಿಟ್ಟು, ಅಮೈನೋ ಆ್ಯಸಿಡ್ ಡೆರಿವೇಟಿವ್ ಹಾರ್ಮೋನ್ಸು. ಇವ್ರ ಕೆಲಸ ಏನು ಅಂದರೆ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಮಾಡುವಂಥದ್ದು. ಅಂದರೆ ನಿನಗೆ ಭಾಳ ಸ್ಟ್ರೈನ್ ಆಯಿತು, ಸ್ಟ್ರೆಸ್ ಆಯಿತು, ಆವಾಗ ಬಾಡಿ ಸ್ಟ್ರೆಸ್ ಆದಾಗ ನಿಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಈ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆವಾಗ ಬ್ಲಡ್ ಪಂಪ್ ಆಗೋದು ಕೂಡ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದನ್ನು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ, ಹೊರಗಡೆಯಿಂದ ನಿಮಗಾಗುವಂಥ ಸ್ಟ್ರೆಸ್ಸಿಂದ ಈ ಹಾರ್ಮೋನ್ಸ್ಗಳೇನಾಗ್ತವೆ? ರಿಲೀಸ್ ಆಗ್ತವೆ. ಓಕೆನಾ? ಇನ್ನು ಯಾವುದಪ್ಪ ಇದು? ಥೈರಾಕ್ಸಿನ್. ಒನ್ ಮೋರ್ ಇಂಪಾರ್ಟೆಂಟ್ ಹಾರ್ಮೋನು ಥೈರಾಕ್ಸಿನ್. ಥೈರಾಕ್ಸಿನ್ ಏನಾಗುತ್ತೆ ಅಂದರೆ ಹೆಚ್ಚಾಗೂ ರಿಲೀಸ್ ಆಗ್ಬೋದು ನಿಮ್ಮ ಬಾಡಿಯಲ್ಲಿ, ಕಡಿಮೆನೂ ರಿಲೀಸ್ ಆಗ್ಬೋದು. ಥೈರಾಕ್ಸಿನ್ ಏನಾದರೂ ನಿಮ್ಮ ಬಾಡಿಯಲ್ಲಿ ಕಡಿಮೆ, ಲೋ ಲೆವೆಲ್ ಇದೆ ಅಂತ ಹೇಳಿದ್ರೆ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತೇಳಿ ಕರಿತೀವಿ. ಇತ್ತೀಚೆಗೆ ತುಂಬ ಕಾಮನ್ ಇದು, ಅದರಲ್ಲೂ ಹೆಂಗಸರಲ್ಲಿ ಈ ಡಿಸೀಸ್ ತುಂಬ ಕಾಮನ್ ಆಗಿರುತ್ತೆ. ಥೈರಾಕ್ಸಿನ್ ಸರಿಯಾಗಿ ರಿಲೀಸ್ ಲೋ ಲೆವೆಲ್ ಇದೆ ಅಂತ ಹೇಳಿದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಬರುತ್ತೆ. ಕೆಲವು ಸಲ ಥೈರಾಕ್ಸಿನ್ ಲೆವೆಲ್ ತುಂಬ ಜಾಸ್ತಿ ರಿಲೀಸ್ ಆಗ್ಬೋದು, ಆವಾಗ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂಥೇಳಿ ಕೂಡ ಕರಿತೀವಿ. ಮತ್ತು ಹೈಪೋಥೈರಾಯ್ಡಿಸಮಿಂದ ಒಬೆಸಿಟಿ ಬರುತ್ತೆ. ಇದು ತುಂಬ ಕಾಮನ್ ಇತ್ತೀಚೆಗೆ, ಹೌದಲ್ವೇನ್ರಪ್ಪ? ಸೊ ಈ ಹೈಪೋಥೈರಾಯ್ಡಿಸಮು, ಹೈಪರ್ ಥೈರಾಯ್ಡಿಸಮನ್ನು ಮೇಂಟೈನ್ ಮಾಡಬೇಕು ಅಂದರೆ ನಿಮ್ಮ ಉಪ್ಪಲ್ಲಿ ಅಯೋಡಿನ್ ಕಂಟೆಂಟ್ ಕರೆಕ್ಟಾಗಿರಬೇಕು. ಅದಕ್ಕೆ ಇತ್ತೀಚೆಗೆಲ್ಲ ಏನು ಮಾಡ್ತಾರೆ? ಅಯೋಡೈಸ್ ಸಾಲ್ಟನ್ನು ಹೆಚ್ಚಾಗಿ ಯೂಸ್ ಮಾಡ್ತಿರ್ತಾರೆ.
ಅರ್ಥ ಆಯ್ತಾ? ಥೈರಾಕ್ಸಿನ್ ಹಾರ್ಮೋನ್ ಅರ್ಥ ಆಯ್ತಾ? ನೆಕ್ಸ್ಟು ಸ್ಟೆರಾಯ್ಡ್ ಹಾರ್ಮೋನ್ಸ್ ಅಂತ ಹೇಳಿ ಬರ್ತವೆ. ಆ ಸ್ಟೆರಾಯ್ಡ್ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗೋದು ಎಲ್ಲಿ ಅಂದರೆ ಒಂದು ಅಡ್ರಿನಲ್ ಕಾರ್ಟೆಕ್ಸಲ್ಲಿ, ಇನ್ನೊಂದು ಗೋನಾಡ್ಸಲ್ಲಿ. ಅಡ್ರಿನಲ್ ಕಾರ್ಟೆಕ್ಸ್ ಅಂದರೆ ನಿಮ್ಮ ಕಿಡ್ನಿ ಇರುತ್ತಲ್ಲಪ್ಪ, ಕಿಡ್ನಿ ಮೇಲೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೆ. ಓಕೆ, ಅದನ್ನು ನಾವು ಅಡ್ರಿನಲ್ ಕಾರ್ಟೆಕ್ಸ್ ಅಂದರೆ ಅದ್ರ ಲೇಯರ್, ಅಡ್ರಿನಲ್ ಕಾರ್ಟೆಕ್ಸ್ ಅಂತ ಇರುತ್ತೆ, ಅದರ ಲೇಯರನ್ನು ನಾವೇನಂತ ಕರಿತೀವಿ? ಅಡ್ರಿನಲ್ ಕಾರ್ಟೆಕ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇನ್ನು ಗೋನಾಡ್ಸ್ ಅಂದರೆ ಮೇಲ್ಸಲ್ಲಿ ಟೆಸ್ಟಿಸ್ ಇರುತ್ತಲ್ಲ ಅದನ್ನು, ಮತ್ತು ಫೀಮೇಲ್ಸಲ್ಲಿ ಓವರಿಸ್ನ ನಾವು ಗೋನಾಡ್ಸ್ ಅಂತ ಹೇಳಿ ಕರಿತೀವಿ. ಈಗ ಅಡ್ರಿನಲ್ ಕಾರ್ಟೆಕ್ಸ್ಗೆ ಬರೋಣ ಫಸ್ಟು, ಆಮೇಲೆ ಇದು ಗೋನಾಡ್ಸ್ದು ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ, ಅದರಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ ಯಾವ್ದ್ಯಾವುದು ಅಂತ. ಈಗ ಹಾರ್ಮೋನ್ಸ್ ರಿಲೀಸ್ ಬೈ ದ ಅಡ್ರಿನಲ್ ಕಾರ್ಟೆಕ್ಸ್ ಯಾವ್ದ್ಯಾವುದು ಅಂತ ಹೇಳಿದ್ರೆ, ಒಂದು ಗ್ಲೂಕೋಕಾರ್ಟಿಕಾಯ್ಡ್ಸ್ ಮತ್ತು ಇನ್ನೊಂದು ಒಂದು ನಿಮಿಷ ಇಲ್ಲೇ ಇದೆ, ಮಿನರಲ್ ಕಾರ್ಟಿಕಾಯ್ಡ್ಸ್ ಅಂತ ಹೇಳಿಬಿಟ್ಟು. ಇದು ಹೆಸರಲ್ಲೇ ಇದೆ ಕೊಂಡು ನೋಡ್ರಪ್ಪ. ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂದರೆ ಗ್ಲೂಕೋಸ್ ಇಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್. ಅಂದರೆ ಈ ಹಾರ್ಮೋನು ಕಾರ್ಬೋಹೈಡ್ರೇಟ್ ಮೆಟಾಬಲಿಸಮ್ನ ಕಂಟ್ರೋಲ್ ಮಾಡುತ್ತೆ. ಭಾಳ ಸಿಂಪಲ್, ಹೆಸರಲ್ಲೇ ಇದೆ ಗ್ಲೂಕೋಸ್ ತಾನೇ, ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ಅಲ್ವಾ ಅದು. ಸೊ ಕಾರ್ಬೋಹೈಡ್ರೇಟ್ ಮೆಟಾಬಲಿಸಮ್ನ ಅದು ಕಂಟ್ರೋಲ್ ಮಾಡುತ್ತೆ. ಇನ್ನು ಮಿನರಲ್ ಕಾರ್ಟಿಕಾಯ್ಡ್ಸ್ ಅದರಲ್ಲಿ ಹೆಸರಿದೆ ನೋಡಿ, ಮಿನರಲ್ಸ್ ಅಂದರೆ ನಿಮ್ಮ ಎಕ್ಸ್ಕ್ರೀಷನಲ್ಲಿ, ಕಿಡ್ನಿಯಿಂದ ಎಕ್ಸ್ಕ್ರೀಷನ್ ಆಗುತ್ತಲ್ಲ ಮಿನರಲ್ಸ್ ಅಥವಾ ವಾಟರ್ ಎಕ್ಸ್ಕ್ರೀಷನ್ ಆಗೋದನ್ನ, ಸಾಲ್ಟ್ ಕಂಟೆಂಟನ್ನೆಲ್ಲ ಕಿಡ್ನಿಯಿಂದ ಎಷ್ಟು ಹೋಗಬೇಕು ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ನಾನು ತುಂಬ ಡೀಟೇಲಾಗಿ ಹೋಗ್ತಾ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಎ ಡಾಕ್ಟರ್ ಮತ್ತು ಬಯಾಲಜಿ ಟೀಚರು ಅಲ್ಲ, ಬಟ್ ಏನು ಕೆಮಿಸ್ಟ್ರಿ ರೋಲ್ ಇದೆ ಅದು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಕಂಟ್ರೋಲ್ ದ ಲೆವೆಲ್ ಆಫ್ ಎಕ್ಸ್ಕ್ರೀಷನ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್ ಬೈ ದ ಕಿಡ್ನಿ. ಓಕೆನಾ? ಸೊ ಅಡ್ರಿನಲ್ ಕಾರ್ಟೆಕ್ಸ್ ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಎರಡೂ ಹಾರ್ಮೋನ್ಗಳು ಸರಿಯಾಗಿ ರಿಲೀಸ್ ಆಗಲ್ಲ. ಈ ಎರಡೂ ಹಾರ್ಮೋನ್ಗಳು ಸರಿಯಾಗಿ ರಿಲೀಸ್ ಆಗದೇ ಇದ್ದಾಗ ಆ ಡಿಸೀಸನ್ನು ನಾವು ಅಡಿಷನ್ಸ್ ಡಿಸೀಸ್ ಅಂತೇಳಿ ಕರಿತೀವಿ. ಕೇಳ್ಬೋದು, ಅಡಿಷನ್ಸ್ ಡಿಸೀಸ್ ಅಂತೇಳಿ ಏನು ಅಂತ ಕೇಳಿದ್ರೆ, ಅಡ್ರಿನಲ್ ಕಾರ್ಟೆಕ್ಸಲ್ಲಿ ನಿಮಗೆ ಹಾರ್ಮೋನ್ಸು ಕರೆಕ್ಟಾಗಿ ರಿಲೀಸ್ ಆಗ್ತಿರಲ್ಲ. ಯಾವಾಗ ಅದು ಅಡ್ರಿನಲ್ ಕಾರ್ಟೆಕ್ಸಿಂದ ಹಾರ್ಮೋನ್ಸ್ ಇವೆರಡು ಮಿನರಲ್ ಕಾರ್ಟಿಕಾಯ್ಡ್ಸ್ ಆ್ಯಂಡ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಸರಿಯಾಗಿ ರಿಲೀಸ್ ಆಗಲ್ವೋ ಆವಾಗ ಕಾರ್ಬೋಹೈಡ್ರೇಟ್ ಸರಿಯಾಗಿ ಮೆಟಾಬಲೈಸ್ ಆಗಲ್ಲ, ಆವಾಗ ಎನರ್ಜಿ ಸರಿಯಾಗಿ ಸಿಗಲ್ಲ, ಬಾಡಿಗೆ ಸುಸ್ತಾಗುತ್ತೆ, ತಲೆ ಸುತ್ತ ಬೀಳೋಂಗಾಗುತ್ತೆ. ಅರ್ಥ ಆಯ್ತಾ? ಮತ್ತು ವಾಟರ್ ಲೆವೆಲ್ ಸರಿಯಾಗಿ ಕಿಡ್ನಿಯಿಂದ ಎಕ್ಸ್ಕ್ರೀಷನ್ ಆಗಲಿಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ಸೊ ಆ ಡಿಸೀಸನ್ನು ಅಡಿಷನ್ಸ್ ಡಿಸೀಸ್ ಅಂತೇಳಿ ಕರಿತೀವಿ. ಇದು ಅಡ್ರಿನಲ್ ಕಾರ್ಟೆಕ್ಸಿಂದ ರಿಲೀಸ್ ಆಗುವಂಥ ಹಾರ್ಮೋನ್ಸು ಕೆಲಸ ಮಾಡುವಂಥ ರೀತಿ. ಅರ್ಥ ಆಯ್ತಾ? ಇನ್ನು ಲಾಸ್ಟಿಗೆ ಗೊನಾಡ್ಸಿಂದ ರಿಲೀಸ್ ಆಗುವಂಥ ಹಾರ್ಮೋನ್ಸ್ ಯಾವುದ್ಯಾವುದು? ಗೊನಾಡ್ಸ್ ಅಂದರೆ ನಾನು ಹೇಳಿದೆ, ಮೇಲ್ಸಲ್ಲಿ ಟೆಸ್ಟಿಸ್ನೇ ಗೊನಾಡ್ಸ್ ಅಂತ ಕರಿತೀವಿ, ಫೀಮೇಲ್ಸಲ್ಲಿ ಓವರೀಸ್ನ ನಾವೇನಂತ ಕರಿತೀವಿ? ಗೊನಾಡ್ಸ್ ಅಂತ ಹೇಳಿ ಕರಿತೀವಿ. ಈ ಗೊನಾಡ್ಸಿಂದ ಏನಾಗುತ್ತೆ? ಸೆಕ್ಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಸೆಕೆಂಡರಿ ಸೆಕ್ಸ್ ಹಾರ್ಮೋನ್ಸು. ಓಕೆ, ಅದೇನಾಗುತ್ತೆ? ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ಲು ಮೇಲ್ಸಲ್ಲಿ ಟೆಸ್ಟೋಸ್ಟೆರಾನ್ ಈಸ್ ದ ಮೇಜರ್ ಸೆಕ್ಸ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಇನ್ ದ ಮೇಲ್ಸ್. ಟೆಸ್ಟೋಸ್ಟೆರಾನ್ ಇದೇನಾಗುತ್ತೆ? ಮೇಲ್ಸಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡೋಕ್ಕೆ ಅನುಕೂಲ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ನಮ್ಮ ಜೆಂಟ್ಸಲ್ಲಿ ಡೀಪ್ ವಾಯ್ಸ್ ಇರ್ಬೋದು, ಫೇಶಿಯಲ್ ಹೇರ್ ಇರ್ಬೋದು. ಓಕೆನಾ? ಇದಕ್ಕೆಲ್ಲ ಡೆವಲಪ್ಮೆಂಟ್ಗೆ ಟೆಸ್ಟೋಸ್ಟೆರಾನು ಕಾರಣ ಆಗಿರ್ತದೆ. ಹಾಗೆಯೇ ಫೀಮೇಲ್ಸಲ್ಲಿ ಗೊನಾಡ್ಸಿಂದ ಎಸ್ಟ್ರಾಡಯಾಲ್ ಅನ್ನೋ ಒಂದು ಹಾರ್ಮೋನು ರಿಲೀಸ್ ಆಗುತ್ತೆ, ಅದನ್ನು ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಂತೇಳಿ ಕರಿತೀವಿ. ಓಕೆನಾ? ಇದು ಏನು ಮಾಡುತ್ತೆ ಅಂದರೆ, ಈಗ ನಮಗೆ ಹೇಗೆ ಜೆಂಟ್ಸಲ್ಲಿ ಮೇಲ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡೋಕ್ಕೆ ಟೆಸ್ಟೋಸ್ಟೆರಾನ್ ಹೆಲ್ಪ್ ಮಾಡುತ್ತೋ, ಹಾಗೆ ಫೀಮೇಲ್ಸಲ್ಲಿ ಫೀಮೇಲ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡೋದಕ್ಕೆ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ, ಎಸ್ಟ್ರಾಡಯಾಲ್ ಅನ್ನೋ ಹಾರ್ಮೋನ್. ಅರ್ಥ ಆಯ್ತಾ? ಅದ್ರ ಜೊತೆಗೆ ಇದು ಮೆನ್ಸ್ಟ್ರಲ್ ಸೈಕಲ್, ಫೀಮೇಲ್ಸಲ್ಲಿ ಮೆನ್ಸ್ಟ್ರಲ್ ಸೈಕಲ್ಸ್ ನಡೀತಾ ಇರುತ್ತಲ್ವ, ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸನೂ ಮಾಡುತ್ತೆ. ಓಕೆ, ಇನ್ನೊಂದು ಹಾರ್ಮೋನ್ ಇದೆ ಫೀಮೇಲ್ಸಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನು, ಪ್ರೊಜೆಸ್ಟರಾನ್ ಅಂತ ಹೇಳ್ಬಿಟ್ಟು. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಿಪೇರಿಂಗ್ ಯುಟಿರಸ್ ಫಾರ್ ದ ಇಂಪ್ಲಾಂಟೇಷನ್ ಆಫ್ ದ ಫರ್ಟಿಲೈಸ್ಡ್ ಎಗ್ಗು ಫರ್ಟಿಲೈಸ್ ಆಗಿ ಅದು ಯುಟಿರಸಲ್ಲಿ ಇಂಪ್ಲಾಂಟ್ ಆಗಬೇಕು ಅಲ್ವಾ, ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ಅದು ಆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಹಾರ್ಮೋನ್ ಯಾವುದು? ಪ್ರೊಜೆಸ್ಟರಾನ್. ನೋಡ್ರಪ್ಪ, ಇಷ್ಟು ಹಾರ್ಮೋನ್ಸ್ ಇದೆ, ಬಟ್ ತುಂಬ ಇದೆ ಹಾರ್ಮೋನ್ಸು, ಬಟ್ ನೀವು ಕಲೀಲೇಬೇಕು. ಯಾಕೆಂದರೆ ಹಾರ್ಮೋನ್ಸಲ್ಲಿ ಎಲ್ಲಿಂದ ಕ್ವಶನ್ ಇಷ್ಟೇ ಇರೋದು, ಬಟ್ ಇದರಲ್ಲಿ ಯಾವ್ದು ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಲಾಸ್ಟ್ ನೋಡಿದಾಗ ನಾನು ಹಾರ್ಮೋನ್ಸ್ ಡೆಫಿನೇಷನನ್ನು ಕೇಳಿದರು ಒಂದು ಸಲ. ಓಕೆ, ಮೊನ್ನೆ ನಾನು ಪ್ರಿಪ್ರೇಟ್ರಿ ಪೇಪರ್ ನೋಡಿದಾಗ ಇದು ಕೇಳಿದರು, ಯುಟಿರಸ್ ಇಂಪ್ಲಾಂಟೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಹಾರ್ಮೋನ್ ಯಾವುದು ಅಂತ ಕೇಳಿದರು. ಆಮೇಲೆ ನೀವು PU ಬೋರ್ಡದ್ದು ಮಾಡೆಲ್ ಪೇಪರನ್ನು ತೆಗೆದಾಗ ಮ್ಯಾಚ್ ದ ಫಾಲೋವಿಂಗಲ್ಲಿ ಇದು ಕೊಟ್ಟಿದ್ರು, ಗ್ಲೂಕೋಕಾರ್ಟಿಕಾಯ್ಡ್ಸು, ಮಿನರಲ್ ಕಾರ್ಟಿಕಾಯ್ಡ್ಸು, ಈ ಥರ 4-5
ಹಾರ್ಮೋನ್ಸನ್ನು ಕೊಟ್ಟು ನೀವು ಅವ್ರ ವರ್ಕನ್ನು ಏನು ಮಾಡಬೇಕಿತ್ತು, ಮ್ಯಾಚ್ ಮಾಡಬೇಕಿತ್ತು. ಬೇಕಾದ್ರೆ ಮಾಡಲ್ ಪೇಪರ್ಲಿದೆ, ತೆಗೆದು ನೋಡಿ. ಫಸ್ಟ್ ಮಾಡಲ್ ಪೇಪರ್ಲಿ ಐ ಥಿಂಕ್ PU ಬೋರ್ಡಿಂದ ಬಿಟ್ಟಿದ್ದಾರಲ್ಲ, ಆ ಮಾಡಲ್ ಪೇಪರ್ಲಿದೆ. ಆಮೇಲೆ ಒಂದು ಸಲ ಇನ್ಸುಲಿನ್ ಕೇಳಿದರು. ಏನು ಇನ್ಸುಲಿನ್ನು ಅಲಾಂಗ್ ವಿತ್ ವಿಚ್ ಹಾರ್ಮೋನ್ ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್. ಅಂದರೆ ಇನ್ಸುಲಿನ್ನು ಇನ್ನು ಯಾವ ಹಾರ್ಮೋನ್ ಜೊತೆಗೆ ಸೇರಿಕೊಂಡು ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡುತ್ತೆ ಅಂತ ಕೇಳಿದ್ರು. ದಟ್ ಈಸ್ ಗ್ಲುಕಾಗೋನ್. ಅರ್ಥ ಆಯ್ತೇನ್ರಪ್ಪ? ಸೊ ಈ ಥರ ಏನು ಬೇಕಾದ್ರೂ ಕೇಳ್ಬೋದು ಇದರಲ್ಲಿ ಹಾರ್ಮೋನ್ಸಲ್ಲಿ. ಬಟ್ ಇರೋದು ಈ ಪ್ಯಾರಾಗ್ರಾಫ್ ಅಷ್ಟೇ. ಈ ಪ್ಯಾರಾಗ್ರಾಫ್ನ ನೀಟಾಗಿ ಒಂದು ಸಲ ನೋಡ್ಕೊಳ್ಳಿ. ಅಲ್ಲಿಗೆ ನೀವು ಅವ್ರು ಏನು ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಇಷ್ಟು ಬಯೋಮಾಲಿಕ್ಯೂಲ್ ಚಾಪ್ಟರ್ ಸ್ಟೂಡೆಂಟ್ಸ್. ಎಷ್ಟು ಸಾಧ್ಯನೋ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಷ್ಟು ಕೊಡ್ಬೋದು ಅಷ್ಟು ಕೊಟ್ಟು ಈ ಚಾಪ್ಟರ್ನ ಈಸಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಗೆ ಬಯೋಮಾಲಿಕ್ಯೂಲ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ ಜೊತೆಗೆ ಸಿಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.